ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇಂದು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಭಕ್ತರು ಹಾತೊರೆಯುತ್ತಿದ್ದಾರೆ. ಕರ್ನಾಟಕದಲ್ಲೂ ಶ್ರದ್ಧೆ ಭಕ್ತಿಯಿಂದ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಇಂದು ಭಕ್ತರು ಉಪವಾಸವನ್ನ ಮಾಡ್ತಾರೆ. ಇವತ್ತು ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಎನ್ನುವ ನಂಬಿಕೆ ಇದೆ. ಈ ದಿನದ ಆಚರಣೆ ಹಾಗೂ ವಿಶೇಷತೆಯ ಬಗ್ಗೆ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ ವೈಕುಂಠ ಏಕಾದಶಿ ಆಚರಣೆಯ ಮಹತ್ವ. ದೇಶದಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಅಂದರೆ ವರ್ಷದಲ್ಲಿ 24 ಏಕಾದಶಿ ಬರುತ್ತೆ. ಅದರಲ್ಲೂ ಕೂಡ ವರ್ಷದ ಕೊನೆಯ ಏಕಾದಶಿ ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿಯೇ ವೈಕುಂಠ ಏಕಾದಶಿ. ದೇಶಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳನ್ನು ಮಾಡಲಾಗ್ತಾ ಇದೆ. ರಾಜಧಾನಿಯಲ್ಲಿ ಟಿಟಿಡಿ ದೇವಾಲಯದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಏಕಾದಶಿಗೆ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಜನಸಾಗರವೇ ತುಂಬಿ ತುಳುಕ್ತಾ ಇದೆ. ವರ್ಷಕ್ಕೂ ಮೊದಲು ಗೋವಿಂದನ ನಾಮಸ್ಮರಣೆ ಮಾಡಬೇಕು ಅಂತ ಭಕ್ತರು ದೇವಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ಇನ್ನೇನು ಒಂದು ದಿನದ ಬಳಿಕ ಹೊಸ ವರ್ಷ ಆರಂಭವಾಗುತ್ತೆ. ಹೀಗಾಗಿ ವರ್ಷದ ಆರಂಭಕ್ಕೂ ಮುನ್ನ ಗೋವಿಂದನ ನಾಮಸ್ಮರಣೆ ಮಾಡಬೇಕು. ಓಂ ನಮೋ ನಾರಾಯಣಾಯ ಎನ್ನುವಂಥ ಮಂತ್ರದ ಮೂಲಕ ಈ ವರ್ಷವನ್ನು ಆರಂಭ ಮಾಡೋಣ ಎನ್ನುವಂಥ ನಿಟ್ಟಿನಲ್ಲಿ ಜನರು ಬರ್ತಾ ಇದ್ದಾರೆ ದೇವಸ್ಥಾನಗಳಿಗೆ. ವ್ರತ ಜಪದ ಮಧ್ಯೆ ವೆಂಕಟೇಶ್ವರನಿಗೆ ನಮೋಸ್ತುತೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೇ ದೇವಾಲಯಗಳಲ್ಲಿ ಜನಜಾತ್ರೆ ಆರಂಭವಾಗಿದೆ. ಉಪವಾಸವಿದ್ದು ಬೆಳ್ಳಂಬೆಳಗ್ಗೆಯೇ ತಿಮ್ಮಪ್ಪನ ದರ್ಶನವನ್ನ ಮಾಡ್ತಾ ಇದ್ದಾರೆ ಜನರು. ಬೆಂಗಳೂರಿನ ದೇಗುಲಗಳಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆಗಳು ನಡೀತಾ ಇದೆ. ಹಾಗಾದ್ರೆ ಏಕಾದಶಿಯ ವ್ರತ ಜಪ ಹಾಗೂ ಪೂಜೆ ಹೇಗಿರಬೇಕು ಅನ್ನೋದು ಸಾಕಷ್ಟು ಭಕ್ತರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿರುತ್ತೆ. ಆಚರಣೆಯ ವಿಶೇಷತೆ ಏನು? ಗೋವಿಂದನ ಸ್ಮರಣೆ ಯಾವ ರೀತಿ ಮಾಡಬೇಕು? ಸ್ವರ್ಗ ಪ್ರಾಪ್ತಿಗೆ ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದು ಸದ್ಯದ ಪ್ರಶ್ನೆ. ಹೀಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಉತ್ತರವನ್ನು ಪಡೆಯೋಣ. ದೇಶಾದ್ಯಂತ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಭಕ್ತರು ಉಪವಾಸವನ್ನ ಇರ್ತಾರೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಬೆಳಗಿನ ಜಾವ 4 ಗಂಟೆಯಿಂದಲೇ ದರ್ಶನ ಆರಂಭವಾಗುತ್ತೆ. ಸರತಿ ಸಾಲಿನಲ್ಲಿ ನಿಂತು ತಿಮ್ಮಪ್ಪನ ದರ್ಶನಕ್ಕಾಗಿ ಭಕ್ತರು ಕಾಯ್ತಾ ಇರ್ತಾರೆ, ಉಪವಾಸ ಇರ್ತಾರೆ. ಅದು ಕೂಡ ಇವತ್ತು ಅನ್ನವನ್ನ ಸೇವಿಸಬಾರ್ದು, ಅನ್ನವನ್ನ ದಾನ ಕೂಡ ಕೊಡಬಾರ್ದು ಎನ್ನುವಂಥ ಮಾತಿದೆ. ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಮಾತಾಡೋಣ. ಇದರ ಜೊತೆಗೆ ದೇವಸ್ಥಾನಗಳಲ್ಲಿ ಒಂದು ವೈಕುಂಠ ದ್ವಾರವನ್ನ ಮಾಡಿರ್ತಾರೆ. ಆ ವೈಕುಂಠ ದ್ವಾರದ ಒಳಗೆ ಭಕ್ತರು ಪ್ರವೇಶವನ್ನ ಮಾಡ್ತಾರೆ. ಇದರಿಂದ ತಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಎನ್ನುವಂಥ ನಂಬಿಕೆ ಇದೆ. ಇವತ್ತು ವೈಕುಂಠದ ಬಾಗಿಲು ತೆರೆದಿರುತ್ತೆ, ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಎನ್ನುವಂಥ ನಂಬಿಕೆ ಕೂಡ ಇರುವಂಥದ್ದು. ಹೀಗಾಗಿ ಯಾವ ರೀತಿ ವೈಕುಂಠ ಏಕಾದಶಿಯನ್ನ ಆಚರಿಸಬೇಕು, ಹಾಗೆ ವರ್ಷದಲ್ಲಿ ಅಂದರೆ ಪ್ರತಿ ತಿಂಗಳಿಗೆ 2 ಏಕಾದಶಿ ಬರುತ್ತೆ. ಅಂದರೆ ಶುಕ್ಲ ಪಕ್ಷದಲ್ಲಿ ಒಂದು, ಹಾಗೆ ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ. ಟೋಟಲ್ ಆಗಿ ವರ್ಷದಲ್ಲಿ 24 ಏಕಾದಶಿ ಇರುತ್ತೆ. ಅದರಲ್ಲಿ ವರ್ಷದ ಕೊನೆಯ ಏಕಾದಶಿ, ಅದು ಕೂಡ ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿ ಇದು, ಅದುವೇ ವೈಕುಂಠ ಏಕಾದಶಿ. ಈ ದಿನದ ವಿಶೇಷತೆಗಳೇನು, ಆಚರಣೆಯನ್ನ ಹೇಗೆ ಮಾಡಬೇಕು? ಎಷ್ಟೋ ಜನರಿಗೆ ಪಾಪ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ, ವಯಸ್ಸಾಗಿರುತ್ತೆ ಅಥವಾ ಬೇರೆ ಬೇರೆ ಅನಾರೋಗ್ಯ ಕಾರಣಗಳಿಂದ ಅವರಿಗೆ ಹೋಗೋದಕ್ಕೆ ಆಗ್ತಾ ಇರಲ್ಲ. ಅಂಥವ್ರ ಜೊತೆಗೆ ಇವತ್ತಿನ ದಿನ ಸಾಕಷ್ಟು ಕ್ಯೂ ಇರುತ್ತೆ, ಸಾಕಷ್ಟು ಜನಸಂದಣಿ ಇರುತ್ತೆ. ಹೀಗಾಗಿ ಸಾಕಷ್ಟು ಜನ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲಿ ಯಾವ ರೀತಿ ತಿಮ್ಮಪ್ಪನ ಆರಾಧನೆಯನ್ನ ಮಾಡಬೇಕು? ದೇವರಿಗೆ ಇವತ್ತು ನೈವೇದ್ಯ ಇಡಬಹುದಾ ಇಲ್ವಾ? ಯಾಕಂದ್ರೆ ಈಗ ನಾವು ರಾಘವೇಂದ್ರ ಸ್ವಾಮಿಗಳ ಪೂಜೆಯಲ್ಲಿ ನೋಡೋದಾದ್ರೆ ಏಕಾದಶಿ ಅಂದು ರಾಘವೇಂದ್ರ ಸ್ವಾಮಿಯ ಬೃಂದಾವನಕ್ಕಾಗಿರ್ಬೋದು ಯಾವುದೇ ರೀತಿ ಅಲಂಕಾರವನ್ನ ಮಾಡೋದಿಲ್ಲ ಅಥವಾ ನೈವೇದ್ಯವನ್ನ ಅರ್ಪಿಸೋದಿಲ್ಲ. ಹೀಗಾಗಿ ತಿಮ್ಮಪ್ಪನಿಗೆ ಯಾವ ರೀತಿ ನೈವೇದ್ಯವನ್ನ ಅರ್ಪಿಸಬಹುದು, ಯಾವ ರೀತಿ ಅಲಂಕಾರವನ್ನ ಮಾಡಬೇಕು, ಹಾಗೆ ತಿರುಪತಿಯಲ್ಲಿ ವಿಶೇಷವಾಗಿ ಯಾವ ರೀತಿ ಪೂಜಾ ಕೈಂಕರ್ಯಗಳು ಇವತ್ತು ಬೆಳಗ್ಗೆಯಿಂದ ನಡೀತಾ ಇದೆ, ಹಾಗೆ ಯಾವ ಮಂತ್ರವನ್ನ ಜಪಿಸಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ತಿಳ್ಕೊಳ್ಳೋಣ. ವಿತರಣೆ ಮಾಡ್ತಾ ಇದ್ದಾರೆ. ರಸೀದಿಯನ್ನು ಪಡೆದು ನಾಡು ಪ್ರಸಾದದ ಕೌಂಟರ್ನಲ್ಲಿ ಪ್ರಸಾದವನ್ನು ಪಡೆಯಬೇಕಾಗಿ ಕೋರ್ತೇವೆ. ನಾಡು ಪ್ರಸಾದದ ಸೇವೆ 50 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಹಾಗೂ 1000 ರೂಪಾಯಿವರೆಗೂ
ಎಸ್, ವೈಕುಂಠ ಏಕಾದಶಿಯ ಆಚರಣೆ ಹಾಗೂ ಮಹತ್ವದ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರೂಜಿನು ನಾನು ಆಗಲೇ ಹೇಳಿದಾಗೆ ವರ್ಷದಲ್ಲಿ 24 ಏಕಾದಶಿ ಬರುತ್ತೆ. ಈ ಏಕಾದಶಿಯ ಮಹತ್ವ ಏನು, ಅದರಲ್ಲೂ ವೈಕುಂಠ ಏಕಾದಶಿಯ ವಿಶೇಷತೆ ಏನು ಅಂತ? ಏಕ ಅಂದರೆ 11, ಉಪ ಅಂದರೆ ಹತ್ತಿರ, ದೇವರ ಸಮೀಪದಲ್ಲಿ ಇಡ್ತಾರೆ. ಬಲಿಪಾಡ್ಯಮಿ, ಗೌರಿ ತೃತೀಯ, ನಾಗರ ಚೌತಿ, ನಾಗರ ಪಂಚಮಿ, ಷಷ್ಠಿ, ಹೌದು, ಅನಂತ ಸಪ್ತಮಿ, ಅಷ್ಟಮಿ, ಕೃಷ್ಣಾಷ್ಟಮಿ, ರಾಮನವಮಿ, ದುರ್ಗಾಷ್ಟಮಿ, ರಾಮನವಮಿ, ವಿಜಯದಶಮಿ, ಹೀಗೆ ಒಂದೊಂದಕ್ಕೊಂದೊಂದು ಟೈಟ್ಲ್ ಇದೆ. ದಶಮಿ, ಏಕಾದಶಿ, ದ್ವಾದಶಿ 3 ದಿನಗಳು ದೇವರು ತನ್ನ ಸಮೀಪದಲ್ಲಿ ಇಟ್ಕೊಳ್ತಾನಂತೆ. ಈ ಚಂದ್ರ ಈ ಭೂಮಿಗೆ ಹತ್ತಿರ ಬರ್ತಾನೆ. ಹತ್ತಿರ ಬಂದಾಗ ನಮ್ಮಲ್ಲಿರುವಂಥ ನೀರಿನ ಅಂಶವನ್ನೆಲ್ಲ ಆಕರ್ಷಿತನಾಗ್ತಾನೆ. ಆಗ ನಮ್ಮಲ್ಲಿ ಇರುವ ಪಾಪಗಳನ್ನು ತಗೊಂಡು ಹೋಗ್ತಾನೆ. ಅತಳ, ವಿತಳ, ಸುತಾತಳ, ರಸಾತಳ, ಮಹಾತಳ, ಪಾತಾಳ ಕೆಳಗಡೆ, ಭೂಲೋಕ, ಭೋರ್ಲೋಕ, ಸುವರ್ಲೋಕ, ತಪೋಲೋಕ, ಸತ್ಯಲೋಕ, ಬ್ರಹ್ಮಾಂಡ ಮತ್ತು ವೈಕುಂಠ ಮೇಲ್ಗಡೆ, ಹೀಗೆ ಊರ್ಧ್ವಮುಖವಾಗಿ ಇರುವಂಥದ್ದು. ಈ ವೈಕುಂಠ ಏಕಾದಶಿ ಅಂದರೆ ನಾವು ವಿಶೇಷವಾಗಿ ವೈಕುಂಠ ದ್ವಾರ ದೇವರ ದರ್ಶನಕ್ಕೆ ಹೋಗ್ತೀವಿ. ಬಾಕಿ ದಿವಸಗಳಲ್ಲಿ ಸ್ಟ್ರೈಟಾಗಿ ಹೋಗ್ತೀವಿ. ಇದರಲ್ಲಿ ಲೆಫ್ಟ್ ಆರ್ ರೈಟ್ ಸೈಡಲ್ಲಿ ಒಂದು ವಿಶೇಷವಾದ ದ್ವಾರ ಇರ್ತದೆ. ಅದಕ್ಕೆ ವೈಕುಂಠ ದ್ವಾರ ಅಂತ ಹೆಸರು. ಆ ವೈಕುಂಠ ದ್ವಾರದಿಂದ ಹೋಗಿ ದೇವರ ಸಮೀಪದಲ್ಲಿ ಹೋಗಲಿಕ್ಕೆ ವೈಕುಂಠ ಅಂತ. ಮತ್ತು ಈಗ ನೀವು ಹೇಳಿದಂಗೆ 24 ಏಕಾದಶಿಗಳಿಗೂ ಆಮಲಕಿ, ಇಂದಿರಾ ಮತ್ತು ಬೇಕಾದಷ್ಟು ಏಕಾದಶಿಗಳ ಹೆಸರಿದೆ. ಈ ಏಕಾದಶಿಯ ಹೆಸರು ಪುತ್ರದ ಅಂತ. ಈ ಏಕಾದಶಿ ಹೆಸರೇ ಪುತ್ರದ ಅಂತ. ಪುತ್ರದ ಅನ್ನುವಂಥದ್ದಕ್ಕೆ ವೈಕುಂಠಕ್ಕೆ ಸಮಾನವಾದಂಥ ಪುತ್ರ, ಪೌತ್ರ, ಪೌತ್ರಾದಿಗಳು ನಮ್ಮ ವಂಶ ವೃದ್ಧಿಗಾಗಿ ಇರುವಂಥ ನಮ್ಮ ದೇಹವನ್ನು ದಂಡನೆ ಮಾಡೋದು. ಸೈಂಟಿಫಿಕ್ ಮಾತಾಡಿದ್ರು. ಒಂದು ದಿವಸ ಉಪವಾಸರಿ, ತಿಂಗಳಿಗೆ ಅಂದರು. ಶಾಸ್ತ್ರ ಏನು ಹೇಳ್ತು, 2 ತಿಂಗಳಿಗೊಮ್ಮೆ 2 ದಿವಸ ಉಪವಾಸ ಇರಿ. ಇದ್ದರೆ ಏನಾಗುತ್ತೆ, ದೇಹ ದಂಡನೇನೂ ಆಗ್ತದೆ. ನಾವು ಈ ಹಿನ್ನೆಲೆ ಪುರಾಣಗಳು ಅಂತ ನೋಡೋದಾದರೆ ರುಕ್ಮಾಂಗದನ ಕಥೆ ಕೇಳಬೇಕು. ರುಕ್ಮಾಂಗದನಂತೆ ವ್ರತವನರಿಯೇ ಅಂತಂದರು. ಅನೇಕ ಯಾರು ರಾಮದೇವರ ಪೂರ್ವಜರು, ರಾಮದೇವರಿಗಿಂತ ಮುಂಚೆ ಅಯೋಧ್ಯದಲ್ಲಿ ರಘುವಂಶದಲ್ಲಿ ಬಂದಂಥ ರುಕ್ಮಾಂಗದ ರಾಜ. ಅವನು ನಾರದರೊಮ್ಮೆ ಬರ್ತಾರೆ. ಅಲ್ಲಿ ಆ ಊರಿನಲ್ಲಿ ಒಂದು ಜಗಳಾಡೋಣ ಅಂದರೆ ದ್ವೇಷಗಳೇ ಇಲ್ಲ. ಹಸಿವೆ ಅಂದರೆ ಯಾರಿಗೂ ಹಸಿವೆಲ್ಲ, ಎಲ್ಲರೂ ತುಂಬಿದ್ದಾರೆ. ಕಳ್ಳತನ ಮಾಡುವ ಕೆಲಸ ಇಲ್ಲ. ಅಂಥ ಸುಭಿಕ್ಷವಾದಂಥ ಅಯೋಧ್ಯ ರಾಜ್ಯ. ಆಗ ನಾರದರು ಬಂದ ಕೂಡಲೇ ರುಕ್ಮಾಂಗದ ಚೆನ್ನಾಗಿದೆ ಅಂದರೆ, ನಾನು ಎಲ್ಲ ವ್ರತವನ್ನೂ ಮಾಡಿದ್ದೇನೆ, ನನಗೆ ಇನ್ನೇನಾದರೂ ಒಂದು ಪೂಜೆ ಪುನಸ್ಕಾರ ವ್ರತಗಳಿದ್ದರೆ ಹೇಳ್ಕೊಡಿ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ, ನೋಡಪ್ಪ, ಅದ್ಭುತವಾದ ವ್ರತ, ಇದಕ್ಕೆ ಹೂವು ಬೇಡ, ವಾಸನೆ ದ್ರವ್ಯಗಳು ಬೇಡ, ಗಂಧದ ಕಡ್ಡಿ ಬೇಡ, ಮತ್ತಿನ್ನೇನು ಪೂಜೆ ಅಂತಂದ್ರೆ ಇಂತೇನು ಅಂದರೆ ಉಪವಾಸ ಮಾಡು, 4 ಜಾವದ ಜಾಗರಣೆ ಮಾಡು ಅಂತ ಹೇಳ್ತಾರೆ. ಹೇಗೆ ಅಂತಂದರೆ ನಿರ್ಜಲ ಉಪವಾಸ, ಒಂದು ತೀರ್ಥ ಮಾತ್ರ ಒಂದು ಸಲ ಭಗವಂತನ ಸ್ಮರಣೆಯನ್ನೇ ಮಾಡ್ತಿರ್ಬೇಕು, ಬೇರೆ ಇನ್ನೇನು ಇಲ್ಲ ನಿನಗೆ ಕೆಲಸ ಮಾಡ್ತಿರಬೇಕು. ಅರ್ಜನೆ, ಪಾದ್ಯ, ಮಧುಪರ್ಕ, ಅರ್ಘ್ಯ, ಪಾದ್ಯ, ಸಮಸ್ತ ರಾಜೋಪಚಾರನಿಲ್ಲ, ಬಾಕಿಯೆಲ್ಲ ಪ್ರಾರ್ಥನೆಯಿಂದ ದೇಹದಲ್ಲಿ ದಂಡನೆ ಮಾಡ್ತಾ ದೇವರ ಸ್ಮರಣೆ ಮಾಡೋದೇ ಏಕಾದಶಿಯ ವ್ರತಪ. ಇದು ಏಕಾದಶಿ ವ್ರತವ ಸಾಧಿಸಿ ಮತ್ತು ಶೋಧಿಸಿ ಅಂತ ಹೇಳಿದ್ರು. ಚಿನ್ನದ ಗಟ್ಟಿಯಂತೆ ಕಾಣಿರು, ಚಿನ್ನದ ಗಟ್ಟಿಯನ್ನು ಸೋಸಬೇಕು, ಚಿನ್ನದ ಗಟ್ಟಿಯಂತೆ ಕಾಣಿರು ಅನ್ನುವಂಥ ಈ ಏಕಾದಶಿ ವ್ರತ ಮಾಡು ಅಂತಾರೆ. ಇದನ್ನು ಇಡೀ ಊರಿಗೆ ಪ್ರಚಾರ ಮಾಡ್ತಾನೆ. ತನ್ನ ರಾಜ್ಯದಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಹಸುಗಳು, ಪ್ರತಿಯೊಂದು ಜನರು, ತನ್ನ ಸೇವಕರು ಎಲ್ಲರೂ ಉಪವಾಸ ಮಾಡ್ತಾರೆ. ಮಾಡ್ತಿದ್ದಾಗ ಭಾಳ ಇದ್ದಷ್ಟು ಚೆನ್ನಾಗಿ ಮೆರುಗುಗೊಳ್ತಾನೆ. 4 ಜಾವ ಅಂದರೆ 6 ಗಂಟೆಯಿಂದ 9 ಗಂಟೆ, 9 ಗಂಟೆಯಿಂದ 12 ಗಂಟೆ, 12 ಗಂಟೆಯಿಂದ 3 ಗಂಟೆ, 3 ಗಂಟೆಯಿಂದ 6 ಗಂಟೆಯಿಂದ 4 ಜಾವಗಳ ಪೂಜಾ, 3 hours once. ಇಷ್ಟು ಮಾಡಬೇಕಾದ್ರೆ ಹೀಗೆ ಒಂದು ಸಲ ಅರಣ್ಯಕ್ಕೆ ಹೋಗಿರ್ತಾನೆ.
ಅಲ್ಲಿ ಒಂದು ಸುಂದರ ಸ್ತ್ರೀ ಸಿಕ್ಕಿಬಿಡ್ತಾಳೆ. ಏನು ಬುದ್ಧಿ ಬಂತೋ ನೀನು ನನ್ನವಳ ಆಗು ಅಂತ ಕರೀತಾನೆ. ನೀನು ರಾಜಾದಿ ರಾಜ, ನಾನೆಲ್ಲೋ ಕಾಡಿನಲ್ಲಿರುವವಳು, ನಾನು ದೇವರೇನೋ ನಂಗೆ ಚಂದ ಕೊಟ್ಟಿರ್ಬೋದು, ನಾನೇನು ಮಾಡೋಕ್ಕಾಗಲ್ಲ. ಇಲ್ಲ, ನೀನು ಬರಲೇಬೇಕು, ನೀ ಏನು ಹೇಳಿದ್ರು ಕೊಡ್ತೀನಿ. ನನ್ನ ಮಾತು ಕೇಳಲಿಲ್ಲ ಅಂತಂದರೆ ನಿನ್ನ ಮಗನನ್ನು ಕೊಂದು ಕೊಡಬೇಕಾಗ್ತದೆ, ಓಕೆನಾ? ಅವಶ್ಯ, ಅದಕ್ಕೂ ತಯಾರಂತ ಮೋಹದಲ್ಲಿ ಎಸ್ ಅಂದ್ಬಿಡ್ತಾನೆ. ಅಷ್ಟು ಹೇಳಿದ ಮೇಲೆ ಬರ್ತಾನೆ. ಒಂದು ದಿವಸ ಇದೇ ಥರ ಏಕಾದಶಿ, ತನ್ನಷ್ಟಕ್ಕೆ ತಾನು ದೇವ್ರ ಮನೆಯಲ್ಲಿ ಕೂತು, ದೇವರ ಮನೆ ಯಜಮಾನ್ರೆ ಕ್ಲೀನ್ ಮಾಡ್ಕೋಬೇಕು, ಕೆಲಸಗಾರನ ಬಿಟ್ಟು ಮಾಡಿಸ್ಬಾರ್ದು. ತಾನೇ ದಿಲೀಪ ಮಹಾರಾಜ ತಾನೇ ಮಾಡ್ತಿದ್ದ, ಭಗೀರಥ ತಾನೇ ಮಾಡ್ತಿದ್ದ, ಆ ವಂಶದಲ್ಲಿ ಬಂದದ್ದೇ ರುಕ್ಮಾಂಗದ, ತಾನೇ ಎಲ್ಲ ಮಾಡ್ತಿರ್ಬೇಕಾದ್ರೆ ಪೂಜೆ ಕೂತ್ಕೋಬೇಕು. ಕರೆದ್ಲು, ಬಾ, ನಾನು ಬರೋಂಗಿಲ್ಲ ಇವತ್ತು ಏಕಾದಶಿ. ನೀ ಹೇಳಿದ್ಯಾ, ಬಾ ಗಂಧ ಹಚ್ಕೋ, ಮಧುಪಾನ ಮಾಡೋಣ, ಸುಖವಾಗಿರೋಣ, ನಾವು ಅಸಾಧ್ಯ ಆಗಿರೋಣ, ನೀನು ನಂಗೆ ಪ್ರಾಮಿಸ್ ಮಾಡಿದ್ಯಾ, ಬಾ ಅಂತ ಕರೆದು. ಇಲ್ಲಮ್ಮ ಹಾಗಲ್ಲ, ಇಲ್ಲ ಇವತ್ತೊಂದು ದಿವಸ ಬಿಡು, ನಾಳೆ ಬರ್ತೀನಿ. ಹಠ ಹಿಡಿದ್ಬಿಟ್ಲು. ಕಡೆಗೆ ಏನಂದ್ಲು, ನಿನ್ನ ಮಗನನ್ನು ಕೊಂದು ಕೊಡ್ತೀನಿ ಅಂದು. ನನ್ನ ಇದು ಬಿಟ್ಟು ಬೇರೆ ಏನು ಬೇಕಾದ್ರೆ ಕೇಳೊಂದು, ಮಗನನ್ನು ಕೊಂದು ಕೊಡು. ಆಗ ಕೊಲ್ಲಿಲಿಕ್ಕೂ ತಯಾರಾಗ್ತಾನೆ, ಆದರೂ ಏಕಾದಶಿ ವ್ರತವನ್ನು ಬಿಡೋದಿಲ್ಲ. ಆಗ ದೇವಾನುದೇವತೆಗಳು ಬಂದು, ಇದು ನಿನ್ನ ಪರೀಕ್ಷೆಗಾಗಿ ಬಂದದ್ದು ರುಕ್ಮಾಂಗದ, ಕರುಣಿಸು ರಂಗ, ಕರುಣಿಸು. ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ, ರುಕ್ಮಾಂಗದನಂತೆ ವ್ರತವನ ನರಿಯೇ, ಒಲಿಸಲರಿಯ ಅರ್ಜುನನಂತೆ ಸಖನಾಗಿ. ಒಬ್ಬೊಬ್ಬರಿಗೆ ಒಂದೊಂದು ಸ್ಪೆಷಲಿಸ್ಟು. ಹನುಮಂತ ದೇವರು ಸೇವಕರು, ಮತ್ತು ಆ ಭಂಗಿ ನಮಸ್ಕಾರ ಯಾರ ಕೈಲೂ ತೋರಿಸ್ಲಿಕ್ಕಾಗಲ್ಲ. ಹೇಗೋ ಈ ಏಕಾದಶಿ ವ್ರತ, ಇದರಲ್ಲಿ ಈ ಪ್ರತಿ ತಿಂಗಳು 2 ದಿವಸ, 14 ದಿವಸಕ್ಕೆ ಒಮ್ಮೆ 11ನೇ ದಿವಸ ಬರುವಂಥ ಏಕಾದಶಿ ಉಪವಾಸದಲ್ಲಿ ದೇವರು ಈ ಧನುರ್ಮಾಸದಲ್ಲಿ 19 ದಿನ ಆಯಿತು. ಆ ಧನುರ್ಮಾಸದಲ್ಲಿ ಬೆಳಗಿನ ಜಾವಕ್ಕೆ ಬಹಳ ನಕ್ಷತ್ರ ಇರಬೇಕಾದ್ರೆ ಧನುರ್ಮಾಸದ ಪೂಜೆ ಆಗಬೇಕು. ಭಾಳ ವಿಶೇಷ, ಹುಗ್ಗಿ ಪಾಯಸ, ಗುಜ್ಜು ಇತ್ಯಾದಿ ಅಡುಗೆಗಳನ್ನು ಮಾಡಿ ಎಲ್ಲರಿಗೂ ಸಮರ್ಪಣೆ ಮಾಡಿ ತಾನೂ ತಗೋಬೇಕು. ಇದು ಧನುರ್ಮಾಸ ಪುಷ್ಯ ಮಾಸದಲ್ಲಿ ಶುಕ್ಲ ಪಕ್ಷದ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಹೆಸರು. ಈ ವೈಕುಂಠ ಏಕಾದಶಿ ದಿವಸ ಆಚರಣೆ ಮಾಡಿ ನಾವು ಫಲಾರ ತಗೊಳ್ಬೋದು. ಅದು ಯಾರಿಗೆ ಅಂತಂದರೆ ವೃದ್ಧರು, 80 years ಆ್ಯಂಡ್ ಅಬೌವ್, ಅಸಕ್ತರು, ರೋಗಿಗಳು, ಬಸರಿಯರು, ಬಾಣಂತಿಯರು, ಪುಟ್ಟ ಮಕ್ಕಳಿಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಶಾಸ್ತ್ರ ಹೇಳ್ತೀರಿ ಅಂತ ನಮ್ಮನ್ನೆಲ್ಲ ಉಪವಾಸ ಕೆಡುತ್ತೀರಾ? ಖಂಡಿತ ಇಲ್ಲ. ಇಷ್ಟು ಜನಕ್ಕೆ ಎಕ್ಸಂಪ್ಷನ್ ದೇವರೇ ಕೊಟ್ಟಿದ್ದಾನೆ. ಯಾಕೆ? ತನ್ನ ಜೀವವನ್ನು ನಂಬಿಕೊಂಡಿರುವಂಥ ಒಂದು ಹೆಣ್ಣು ಮಗಳು, ತನ್ನ ಹೊಟ್ಟೆಯಲ್ಲಿ ಒಂದು ಜೀವ, ಅದಕ್ಕಾಗಿ ಕೃಷ್ಣ ಪರಮಾತ್ಮ ಎಕ್ಸ್ಕ್ಯೂಸ್ ಬಂದ ಮೇಲೆ ಈ ಜೀವ ಹಿಂಡ್ತಾ ಇರ್ತದೆ, ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ತನ್ನ ಪ್ರಾಣವನ್ನು ಒಂದು ಟೇಬಲ್ ಮೇಲಿಟ್ಟು ಮತ್ತೆ ತಿರ್ಗಾ ತಗೊಳ್ಳುವಂಥ ಹೆಣ್ಣು ಮಗಳು, ಅವಳಿಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸಾಕಾಗಷ್ಟು ವ್ರತಗಳನ್ನು ನೇಮಿಸಿದ್ದಕ್ಕೆ 80 ವರ್ಷದವರ ಮೇಲ್ಪಟ್ಟವರಿಗಿಲ್ಲ. ಪುಟ್ಟ ಕಂದಗಳು ದೇವರಿಗೆ ಸಮಾನ, ದೇವರಿಗೆ ಯಾವ ಲೆಕ್ಕನೂ ಇಲ್ಲ. ಇವತ್ತು ದೇವರಿಗೆ ಅಲಂಕಾರ ಉಂಟು, ಹೂವು ಉಂಟು, ಎಲ್ಲ ಉಂಟು. ಇಂದಿರಾ ಅಂದರೆ ರಮ ಅಂದರೆ ಲಕ್ಷ್ಮಿಗೆ ನೈವೇದ್ಯ ಇಲ್ಲ, ಇವತ್ತು ತಗೊಳ್ಳಲ್ಲ. ಕಾರಣ ಅಮೃತ ಮಥನ ಸಮಯದಲ್ಲಿ 11ನೇ ದಿವಸ ಲಕ್ಷ್ಮಿ ಬರ್ತಾಳೆ ಅಂತ ಫಿಕ್ಸ್ ಆಯಿತು. ಅಷ್ಟು 33 ಕೋಟಿ, ಮುಕ್ಕೋಟಿ ಏಕಾದಶಿ ಅಂತ ಹೆಸರು. 33 ಕೋಟಿ ದೇವತೆಗಳು ಕಾಯ್ತಾ ಇದ್ದಾಳೆ, ಪ್ರಾದುರ್ಭೂತಳಾಗ್ತಾಳೆ ಮಹಾಲಕ್ಷ್ಮಿ, ಹೇಗಿರ್ತಾಳೆ ನೋಡ್ಬೇಕು ನಾವು ಅಂತ. ಇಡೀ ಜಗತ್ತಿನ ಸೌಂದರ್ಯದ ಪ್ರತೀಕ ಅವಳು ಬರ್ತಾಳೆ ಅಂತ ಕಾಯ್ತಿದ್ದಾಗ, ಒಬ್ಬ ಯಜಮಾನರು ಅಥವಾ ನಿಮ್ಮ ಮನೆಗೆ ಯಾರು ಗೆಸ್ಟನ್ನು ಕರೆದ್ರೆ ಏನು ಮಾಡ್ತೀರಿ? ಬರೋಕ್ಕೆ ಮುಂಚೆ ಊಟ ಮಾಡಿಬಿಡ್ತೀರಾ? ಮಾಡೋದಿಲ್ಲ. ಕೂತು ಕಾಯ್ದಿರ್ತೀರ. 3 ಗಂಟೆಗೆ ಬರಲಿ, 2 ಗಂಟೆಗೆ ಬರಲಿ, ನಿಮ್ಮ ಮನೇಲಿ 1 ಗಂಟೆಗೆ ಊಟ ಮಾಡಿದ್ರೆ 3 ಗಂಟೆ ತನಕನೂ ಕಾಯ್ತೀರ. ಕಾರಣ ಹಿರಿಯರು ಇದ್ದಾಗ ನಾವು ಹಂಗೆ ಮಾಡಬಾರ್ದು ಅಂತ. ಯಾವಾಗ ರಮ ಅಂದರೆ ಲಕ್ಷ್ಮಿ ಬರ್ತಾಳೆ, ಅವಳು ಉಪವಾಸಕ್ಕಾಗಿ ಕಾಯ್ದಿರುವಂಥ ಈ ವ್ರತದ ಹೆಸರು ಏಕಾದಶಿ. ಏಕಾದಶಿಗೆ ಇವತ್ತು ವೈಕುಂಠಕ್ಕೆ ಯಾವತ್ತು ಪುಟ್ಟಿಸಲೇ ಬೇಡ. ಕನಕದಾಸ ಹೇಳುವ ಮಾತು, ಪುಟ್ಟಿಸಲೇ ಬೇಡ, ಪುಟ್ಟಿಸಿದಕ್ಕೆ ಪಾಲಿಸನ್ನ. ನಮಗೆ ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ, ಬಂದುಬಿಟ್ವಿ, ಅದಕ್ಕೆ ಕಾಪಾಡೋ ದೇವರೇ ಅಂತಾರೆ. ಮೋಕ್ಷಕ್ಕೆ ಅಂತ ಹೊಟ್ಟೋದ್ರೆ, ವೈಕುಂಠಕ್ಕೆ ಹೊಟ್ಟೋದ್ರೆ ಮತ್ತೆ ರಿಟರ್ನ್ ಇಲ್ಲ.
ವೈಕುಂಠಕ್ಕೆ ಹೋಗುವ ಏಕೈಕ ಮಾರ್ಗ ಅಂದರೆ ಈ ಏಕಾದಶಿ ಉಪವಾಸದ ಆಚರಣೆ. ಇದನ್ನು ಮಾಡಿದರೆ ನಾವು ಸೀದಾ ವೈಕುಂಠಕ್ಕೆ ಹೋಗ್ತೀವಿ, ಮತ್ತೆ ವಾಪಸ್ ಬರೋದೇ ಇಲ್ಲ. ದೇವರ ಸಮೀಪದಲ್ಲಿಡುವನು, ದೇವರ ಹತ್ತಿರ ಕೊಟ್ಟೋಗ್ತೀವಂತೆ. ಬಾಕಿ ಇದೆಲ್ಲ ಡಿಸ್ಟೆನ್ಸ್ ಇರುತ್ತೆ. ಇದೊಂದಕ್ಕೆ ಮಾತ್ರ ದೇವರ ಹತ್ರಕ್ಕೆ ಹೋಗೋ ಕಾರಣ. ಅದರಲ್ಲಿ ಈ ವೈಕುಂಠ ಏಕಾದಶಿ ಇನ್ನೂ ಬೇಕಾದಷ್ಟು ವಿಷಯಗಳಿದೆ. ಏಕಾದಶಿ ದಿವಸ ನಾವು ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಎಷ್ಟೋ ಜನ ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಹುಚ್ಚು ಲೂಸುಗಳು ಹೆಂಟ್ಲುಗಳು ಅಷ್ಟೇ. ಹಾಗೆಲ್ಲ ಇಲ್ಲ. 7 ಜನ್ಮದ ಪರ್ಯಂತ ಅಂತರ್ಪಿಶಾಚಿಯಾಗಿ ಅಲಿಬೇಕಾಗ್ತದೆ. ನೀರಿಲ್ಲ, ಆಹಾರ ಇಲ್ಲ, ಆಕಾರ ಇಲ್ಲ, ವಿಹಾರ ಇಲ್ಲ, ಒದ್ದಾಡಬೇಕಾಗ್ತದೆ. ಅವೆಲ್ಲ ಮಾಡದೆ ವಿಶೇಷವಾಗಿ ದೇವರ ಸ್ಮರಣೆಗಾಗಿಯೇ ಮೀಸಲಿಟ್ಟಂಥ ಈ ಏಕಾದಶಿಯ ವ್ರತ ಸೋಧಿಸಿದ್ದಲ್ಲ ಆಯಿತು, ಸಾಧಿಸಿ ನಿಮ್ಮ ಪುಣ್ಯಗಳಿಗೆ ರಾಶಿಗಳನ್ನು ಅತ್ಯದ್ಭುತವಾಗಿ ಸಂಪಾದನೆ ಮಾಡಿಕೊಳ್ಳಬಹುದು. ಖಂಡಿತ ಗುರುಜಿ, ನೀವಾಗಲೇ ಹೇಳಿದ್ರಿ ಅಂದರೆ ಈಗ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ. ಇದು ಯಾಕೆ ಅಂತ, ಅಂದರೆ ಇದ್ರ ವಿಶೇಷತೆ ಏನು, ಯಾಕೆ ಅಂತ? ಸ್ವರ್ಗದ ಏಕಾದಶಿ ಯಾವನು ಉಪವಾಸ ಮಾಡ್ತಾನೋ, ದೇವರ ಸ್ಮರಣೆಯನ್ನು ಮಾಡಿದರೆ ನಾವು ಒಂದು ದಿನಕ್ಕೆ 14 ಜನ್ಮಗಳ ಪಾಪ ಮಾಡ್ತೀವಂತೆ. ಒಂದು ದಿನಕ್ಕೆ ಏನು ಮಾಡೋಲ್ಲ. ಏನು ನಿನ್ನ ಕಣ್ಮುಂದೆ ಗೊತ್ತಾಗಲ್ಲ. ವಾಚಕ, ಮಾನಸಿಕ ದೃಷ್ಟಿಯಿಂದ, ಕೈಯಿಂದ, ಮನಸ, ವಾಚ, ಕರ್ಮಣ, ಹಸ್ತ, ಪದ್ಮ್ಯ, ಉದರ, ಎಷ್ಟು ಜನ್ಮಕ್ಕೆ ಒಂದು ದಿನದ ಲಿಸ್ಟ್ ತೆಗೆದ್ರೆ 14 ಜನ್ಮ. ಒಂದೇ ಒಂದು ಮಾತದಲ್ಲಿ ಪಾಪದ ಕೊಡ ತುಂಬ ಹೋಯ್ತು ಅಲ್ಲ. ಈ ಒಂದು ದಿನ ಕೃಷ್ಣ, ರಾಮ, ತಿರುಪತಿಯ ಶ್ರೀನಿವಾಸ ಅಂದರೆ ಹಾಗೇ ಇಳಿಯುತ್ತೆ. ಸೊ 14 ಜನ್ಮದ ಪಾಪ ಮಾಡಿದ್ದರು ದೇವರು ಎಲ್ಲವನ್ನೂ ಎಕ್ಸ್ಕ್ಯೂಸ್ ಮಾಡಿ, ಏನೇ ಪಾಪಗಳ ಮಾಡಿದರೂ ಎಕ್ಸ್ಕ್ಯೂಸ್ ಮಾಡ್ತಾನೆ, ತೊಂದರೆ ಕೊಡ್ತಾನಂತೆ. ಎಕ್ಸೆಪ್ಟ್ ಏಕಾದಶಿ ಒಂದು ವ್ರತವನ್ನು ಸಾಧಿಸಿ ಬಿಟ್ಟರೆ 14 ಜನ್ಮಕ್ಕಾಗಿ 28 ಜನ್ಮದ ಪುಣ್ಯ ಬಂದ್ಬಿಡ್ತದೆ. ಪುಣ್ಯ ಬಂದರೆ ಏನಾಗ್ತದೆ? ಬಾ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ, ಕೈ ಕೊಡ್ತಾನಂತೆ ದೇವರು. ಬಾ ಕೈ ಹಿಡ್ಕೊಂಡು ಎತ್ಕೊಳ್ತಾನಂತೆ. ಬಾ ನನ್ನ ಹತ್ರ ಬಾ. ದೇವ್ರ ಹತ್ರ ಹೋದರೆ ಇನ್ನು ನಾವು ಎಲ್ಲಿಗೆ ಬರ್ತೀವಿ? ಈ ಬೋಲೋಕಕ್ಕೆ ಕರ್ಮಭೂಮಿ ಎನಿಸ್ಕೊಳ್ಳುವ ಈ ಭೂಮಿ. ಈ ಕಲಿಯುಗದಲ್ಲಿ ಶ್ರೇಷ್ಠವಾದದ್ದು ಯಾವುದು? ಮಿಲೇಂಚ ದೇಶ ಅಂತ ಫಾರಿನ್ ಕಂಟ್ರೀಸ್, ಭೋಗ ಭೂಮಿ ಅದು. ಕರ್ಮಭೂಮಿ ಅಂದರೆ ನಮ್ಮ ಭಾರತ ದೇಶ. ಈ ಭಾರತ ದೇಶದಲ್ಲಿ ನೀನು ಏನೇನು ಸಾಧನೆಗಳು ಮಾಡಿದಿ, ಏನೇನು ಮಾಡಿದಿ ಲಿಸ್ಟ್ ತೆಗಿತಾರೆ. ಏಕಾದಶಿ ದಿವಸ ಇವನು ಅನ್ನ ತಿಂದಂತೆ ಸ್ವಾಮಿ ಅಂದರೆ ಚುಚ್ಚಿ ದಂಡಧರನ ಭಟರು ಚಂಡ ಕೋಪದಿ ಬಂದು ಕೆಂಡದ ನದಿಗೆ ದಡಕ ಒಯ್ದು ಕಂಡವ ಕಿತ್ತು ಕೆಂಡದಲ್ಲಿಡುವಾಗ ಹೆಂಡರು ಮಕ್ಕಳು ಬಂದು ಬಿಡಿಸುವರೆ. ಚಿತ್ತಜ ನಯ್ಯನ ಚಿಂತಿಸು ಮನವೇ ವ್ರತವಾಗಿ ಕಾಲ ಕಳೆಯಲಿ ಬೇಡ. ನಾವು ಡೈರೆಕ್ಟಿವ್ ಏಕಾದಶಿ, ವೈಕುಂಠ ಏಕಾದಶಿ ದೇವ್ರನ್ನ ನೋಡಿಬಿಟ್ರೆ ಹೋಗ್ತೀವಲ್ಲ. ನಾವು ದೇಹದಂಡ ಮಾಡಿ ಏಕಾದಶಿ ದಿವಸ ನಾವು ಪ್ರಾರ್ಥನೆ ಮಾಡಿ ಉಪವಾಸವನ್ನು ಮಾಡಿ, ಒಂದೇ ಒಂದು ಉದಾಹರಣೆ ಯಾರಾದರೂ ಕೊಡಲಿ. ಉಪವಾಸ ಮಾಡಿದವರು ಜಾಸ್ತಿ ದಿನ ಬದುಕಿದಾರೋ, ಚೆನ್ನಾಗಿ ತಿಂದವ್ರು ಜಾಸ್ತಿ ದಿನ ಬದುಕಿದಾರೋ ಲೆಕ್ಕ ಹಾಕಿ ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ಉಪವಾಸ ಎಷ್ಟೆಷ್ಟು ಮಾಡ್ತಾರೆ ಅಷ್ಟಷ್ಟು ದೀರ್ಘಕಾಲದ ಜೀವನ ಮಾಡಿದ್ದಾರೆ. ಅಯ್ಯೋ ನಾವು ದೀರ್ಘಕಾಲ 95 ವರ್ಷ ಜೀವನ ಮಾಡಿ ಏನು ಮಾಡಿದೆ? ಸಾಧನೆ ಇಲ್ಲದೆ ಜೀವನ ಮಾಡಬಾರ್ದು. ಸಾಧಿಸು. ಏನಾದರೂ ಸಾಧನೆಗೆ ಬಗೆಗಾಣನೆ ಎನ್ನಬಹುದೇ ಸಾದರದಿ ಗುರು ಕರುಣಾತ ಪಡೆದ ಬಳಿಕ ಅಂತ ಗುರುಗಳ ಅನುಗ್ರಹದಿಂದ ನೀ ಸಾಧಿಸಿದೆ ಅಂದರೆ ದೇವ್ರ ಹತ್ರಕ್ಕೆ ಹೋಗ್ಲಿಕ್ಕೆ ಇನ್ನ 50% ಒಂದು ಮನುಷ್ಯ ನಿದ್ರೆಯೆಲ್ಲ ಕಾಲ ಕಳೀತಾನೆ. 25 ವರ್ಷ ಯೌವನದಲ್ಲಿ ಕಾಲ ಕಳೀತಾನೆ. 10-12 ವರ್ಷ ಬಾಲ್ಯದಲ್ಲಿ ಕಾಲ ಕಳೀತಾನೆ. ಕೇವಲ ನಿಂಗೆ ಸಿಗೋದು ಸ್ವಲ್ಪ ಅಂತಯಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಕೊನೆಯೇ ನಾವು ಹೋಗಬೇಕಾದ್ರೆ ಕೃಷ್ಣ ಅಂತ ಆಕಸ್ಮಿಕವಾಗಿ ನಮ್ಮ ಬಾಯಲ್ಲಿ ಒಂದು ಸ್ಮರಣೆ ಬಂದರೆ ನಿಮ್ಮ ಮೋಕ್ಷ. ಇಷ್ಟಕ್ಕೆ ಏನು ಪಾಪ ಮಾಡಿದ್ರು ಅಜಾಮಿಳನ ಕತೆ ಕೇಳ್ತೀವಿ. ಎಲ್ಲ ಮಾಡಿದ. ತನ್ನ 8ನೇ ಮಗನಾದ ನಾರಾಯಣನ ಕರಿ ಅಂತ ಅವ್ನ ಜ್ಞಾಪಕ ಬಂತು. ನಾರಾಯಣ ಅಂದ ಕೂಡಲೇ ಅವನೇನು ಮಾಡಿದ್ರು, ವಿಷ್ಣು ದೂತರು ಬಂದರು. ಶಿವದು ವಿಷ್ಣು ಮತ್ತು ಯಮದೂತರು ಮುಟ್ಟಬೇಡ್ರಿ ಅಂದರು. ಮುಟ್ಟದಿರು ಮುರಹರನ ದಾಸರನು ಕಟ್ಟು ಮಾಡಿದನಂತ ತನ್ನ ದೂತರಿಗೆ, ಅವ್ರ ತಂಟೆಗೆ ಹೋಗ್ಬೇಡ್ರೋ, ಅವನು ವಿಷ್ಣು ಭಕ್ತ, ಅವನ ತಂಟೆಗೆ ಹೋಗ್ಬೇಡ್ರ, ಅವ್ನು ಡೈರೆಕ್ಟ್ ಅವ್ನು ವೈಕುಂಠಕ್ಕೆ ಹೋಗೋವನು, ಏಕಾದಶಿ ಮಾಡಿದ್ದಾನೆ, ಅವನ್ನ ಮಾಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ದಶಮಿ, ಏಕಾದಶಿ, ದ್ವಾದಶಿ ದಿನಗಳಲ್ಲಿ ಅಶನ
ಊಟ. ಅಶನ 2 ತುಣ್ಣುತ, 3 ಹೊತ್ತಲ್ಲ 2 ತುಣ್ಣುತ, ಗಸಗಸನೆ ತಾಂಬೂಲ ಪಶುವಿನಂದಲಿ ಮೆದ್ದು ಕುಸುಮಗಂಧಿಯನ್ನು ಒಲಿಸುತ್ತಾ ನಗುತ್ತಾ ಸಿರಿರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಟ ನಾನು ಅಂದರು. ಹೇಗೆ ಸಿಗುತ್ತೆ? 1 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವನ್ನು ಕೊಂಡೋಗಿ ಅಂದರು. 1 ಹೊತ್ತು ಊಟ ಮಾಡಬೇಕು. ತೇಗು ಬರ್ದ ಇಂಡಿಕೇಶನ್ಸ್ ಕೊಡ್ತದಂತೆ ದೇವರು ನಮಗೆ. ಅಂತ ತೇಗು ಬಂದ ಕೂಡಲೇ ಸ್ಟಾಪ್ ಮಾಡುವಂಥ ಇಂಡಿಕೇಶನು. ಅದು ಪಾಡಿಗೆ ಅದು ನನ್ನ ಪಾಡಿಗೆ ನಾನು ತಿಂತಾ ಇದ್ರೆ ಮುಗೀತು. ಅದರಲ್ಲೂ ಈ ವೈಕುಂಠ ಏಕಾದಶಿ ದಿವಸ ಹಾವಿನ ಉಪವಾಸ ಮಾಡಬಾರ್ದು. ಶಕ್ತಿ ಇದೆ ಅಂತೇಳಿ ನಾನು ಉಪವಾಸ ಮಾಡ್ತೀನಿ, ಅವ್ರ ಹತ್ರ ಮಾತಾಡಲ್ಲ. ಅಲ್ಲ, 1 ಹೊತ್ತು ತೀರ್ಥ ದೇವರಿಗೆ. ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ವಿನಾಶನಂ ಸಮಸ್ತ ದುರಿತೋಪಶಮನಂ ವಿಷ್ಣು ಪಾದೋದಕಂ ಪಾವನಂ ಶಿವಂ. ಒಂದ್ಸಲ ತೀರ್ಥ ತಗೊಂಡು ಪ್ರಥಮಂ ಗಾಯ ಸಿದ್ಧ್ಯರ್ಥಂ ನಾವು ಮಾಡಿದ ಕೆಲಸ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಂ ಮೋಕ್ಷಮಾಪ್ನೋತಿ ವೈಕುಂಠ ಏಕಾದಶಿ ಮೋಕ್ಷಮಾಪ್ನೋತಿ ಏವಂ ತೃತಂ ತ್ರಿದಾಪಿವೇದ್ 3 ಸಲ ತಗೋ ಅಂತ ಅಂತಾರೆ. ಸೌಂಡ್ ಇಲ್ಲದೆ ಉಸನ್ ಸೌಂಡ್ ಮಾಡಬಾರ್ದು, ಸೌಂಡ್ ಇಲ್ಲದೆ ತಗೋ ಅಂತಾರೆ. ನೀನು ಇವತ್ತು ಒಂದೇ ತಗೊಂಡು 4 ಜಾವ ಜಾಗರಣೆ, ಹರಿವಾಣ ಸೇವೆ, ತಂಬೂರಿ ಮೀಟಿದವ, ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ, ಸುರರೋಳು ಸೇರಿದವ, ಗೆಜ್ಜೆಯ ಕಟ್ಟಿದವ, ಕಳರೆದೆಯ ಮೆಟ್ಟಿದವ, ಗಾನವ ಪಾಡಿದವ, ವೈಕುಂಠಕ್ಕೆ ಓಡಿದವ ಅಂತ ತಂಬೂರಿ ಮೀಟಬೇಕಂತೆ, ಹಾಡು ಹೇಳಬೇಕಂತೆ, ಗೆಜ್ಜೆ ನಾದ ಶಬ್ದದಿಂದ ದೇವರ ಸ್ಮರಣೆ ಮಾಡಲಿಕ್ಕೆ ರಾತ್ರಿ. ಈಗ ಉಪವಾಸ. ದೇವರು ಚಿದಾನಂದ ಮೂರ್ತಿ. ದೇವರು ನೋಡ್ಕೊಂಬಂದಿದ್ದರಿಂದ ಏನಾಯಿತು? ದೇವರು ನೋಡ್ಕೊಂಬಂದಿದ್ದು ನಮ್ಗೆ ಏನು ಸಿಕ್ತು ರೀ? ಬರೀ ಹೋಗ್ದೆ ಅವನು ಕಪ್ಪು ಶಿಲ ಹಿಂಗೆ ನಿಂತ್ಬಿಡ್ಯಾನ ಅಲ್ಲ. ಹರಿಯನ್ನು ನಾವು ಕಂಡು ಬಂದದ್ದರಿಂದ ಸಕಲ ಸಂಪತ್ತು ಬಂತು ಅಂತ ಸುಧಾಮ ಹೇಳಿದ. 18 ಜನ ಮಕ್ಕಳು, ಒಂದಲ್ಲ ಎರಡಲ್ಲ, 18 ಜನ ಮಕ್ಕಳು, ಊಟಕ್ಕಿಲ್ಲ. ಏನು ಮಾಡಬೇಕು? ಹೆಂಡತಿ ಕೇಳಿದ್ರು, ಯಾರು ಇಲ್ವಾ ನಿಮಗೆ? ಫ್ರೆಂಡ್ಸು ಗಿಂಡ್ಸು ಅವರು ಇವರು ಯಾರು ಇಲ್ವ? ಗುರುಗಳಿಲ್ವೇನು? ಹಿಂಗೆ ಯೋಚನೆ ಮಾಡೋದು. ದೇವರಿದ್ದ. ಇನ್ನೊಬ್ಬರ ಅಪೇಕ್ಷಕ್ರಿ ಹೋಗಿ ಬನ್ನಿರಿ ಅಂದರು. ಹರಿಯುವ ಜಲವೆಲ್ಲ ಹರಿಗೆ ಅಭಿಷೇಕ ತುಂಬಿಕೊಂಡಂತ ಒಂದು ತಂಬಿಗೆಯಲ್ಲಿ. ಇಡೀ ಮೈ ಹರಕು ವಸ್ತ್ರ, ಒಂದು ವಸ್ತ್ರ ನೆಟ್ಟಗಿಲ್ಲ. ಅಯ್ಯೋ ದೇವರಿಗೆ ನೈವೇದ್ಯಕ್ಕೆ ಏನು ಹಿಡಿದು 3 ಹಿಡಿ ಅವಲಕ್ಕಿಯನ್ನು ಹೀಗೆ ಕಟ್ಟಿ ಗಂಟು ಹಾಕಿ ಬೆನ್ನಿಗೆ ಹಾಕಿ ಕಳಿಸಿದ್ಲು. ಕಮಲ ಪುಷ್ಪಗಳ ಕಿತ್ತನಂತೆ ದಶಾವತಾರದಿಂದ ಬಂದನ್ನು ಕಾಯೋ ಕೃಷ್ಣ ಅಂತ ನಿಂತ ಹೋಗಂದು ಆಚೆ ದಬ್ಬಿಟ್ರು. ಹಿಡ್ಕೊಂಬಂದರು. ಮತ್ತೆ ದೇವರೇ ಬಂದ ಓಡಿ ಸುಧಾಮ ಅಂತ ಏನೋ ಎಲ್ಲ ಚೆನ್ನಾಗಿದ್ದಾರೆ, ಶಾಲು ಸಕಲಾತಿಗಳೆಲ್ಲ ಕೊಟ್ಟು ಪಾದ ಸೇವೆ ಮಾಡಿ ಸಿಂಹಾಸನದ ಮೇಲೆ ಕೂಡಿಸಿ ಎಲ್ಲ ಮಂದ ಗಮನೆಯರ ಬಿಟ್ಟು ಚಂದದಿ ಮಲಗಿದೆ ಶ್ರೀಕೃಷ್ಣ, ನೀವೆಲ್ಲ ಹೋಗ್ರಿ ಅಂತ ಪಕ್ಕದಲ್ಲಿ ಮಲಗಿ, ಹೆಂಡತಿ ಮಕ್ಕಳಿದ್ದಾರೇನಪ್ಪ ಅಂತೆಲ್ಲ ವಿಚಾರಿಸಿದಂತೆ. ಯಾಕೆ ಕೃಷ್ಣ ಹಿಂಗೆಲ್ಲ ಕೇಳ್ತಿ? ಜ್ಞಾಪಕ ಇಲ್ಲ ನಿನಗೆ ಸುಧಾಮ? ತಾಯಿ ನಮಗೆ ಕಳ್ಳೆಕಾಯಿ ಕೊಟ್ಟಿದ್ಲು, ನೀನು ತಿಂದು 68 ಕಳ್ಳೆಕಾಯಿ ನನ್ನ ಬಿಟ್ಟು ತಿಂದು. ಅಯ್ಯೋ ಅದನ್ನೆಲ್ಲ ಯಾಕೆ? 68 ವರ್ಷ ಕಷ್ಟಪಟ್ಟ. ಸರಿ ಆಯಿತು, ಅಕ್ಕಿ ಒಂದು 3 kg ಕೇಳೋಣ ಅಂತ ಬಂದಿದ್ದ ಪಾಪ, ಇನ್ನೇನು ಬೇಡ ಅವನಿಗೆ. ಪಂಡಿತೋತ್ತಮ. ಆಯಿತು ಹೋಗ್ಬರ್ತೀನಿ ಹೊರಟ. ಶಾಲೆ ಹೊತ್ಕೊಂಡು ಇದ್ದಂತೆ, ಅದನ್ನು ಕಿತ್ಕೊಂಡಂತೆ ಕೃಷ್ಣ. ಮಲ್ಲಿಗೆ ಬರ್ತಾನೆ, ಊರೇ ಕಾಣ್ತಾ ಇಲ್ಲ. ಇಡೀ ಜಗ ಬಂಗಾರ ಬೆಳ್ಳಿ ತುಂಬ ಹೋಗಿದೆ. ಇದು ಯಾವುದೋ ಬೇರೆ ಊರಿಗೆ ಬಂದ ನಾನು ಅಂತ ನೋಡಿದೆ. ಹೆಂಡತಿ ಮಕ್ಕಳೆಲ್ಲ ಓಡಿ ಬಂದರು. ಆಗ ಈ ಕೃಷ್ಣ ಕಳಿಸಿದ್ನಂತೆ ಮಹಾಲಕ್ಷ್ಮಿಯನ್ನು ಮನೆಗೆ, ಹೋಗು ಸುಧಾಮನ ಮನೆಗೆ ಐಶ್ವರ್ಯ ಕೊಡು, 3 ಹಿಡಿ ಮುಪ್ಪಿಡಿ ಅವಲಕ್ಕಿಯ ತಿಂದವಗೆ ಒಪ್ಪುವಂತೆ ಕೊಡಲಿಲ್ಲ. 3 ಹಿಡಿ ಕೊಟ್ರಂತೆ. ಲಕ್ಷ್ಮೀ ಸಾಯಂಕಾಲ ಶುಕ್ರವಾರ ಬಲಗಾಲಿಟ್ಟು ಬಂದು ನಿಲ್ಲಿ ಯಾರು ನೀನು ಅಂದ್ಲು. ಅವನ ಹೆಂಡತಿ, ಅವಳೆಂತವಳು ನೋಡ್ರಿ. ಕೃಷ್ಣ ಹೇಳಿದ್ದಾನೆ ನಿಂಗೆ ಐಶ್ವರ್ಯ ಕೊಡು ಅಂತ. ಅವರೆಲ್ಲ ನಾನೆಲ್ಲ ಕಷ್ಟದಲ್ಲಿದ್ದಾಗ ಇಡೀ ಊರಿನ ಜನ ನನಗೆ ಕೊಟ್ಟರು. ಅವ್ರ ಮನೆಗೆಲ್ಲ ಕೊಡೋದ್ರೆ ನಮ್ಮ ಮನೆಗೆ ಬಾ. ಏನು ಮಾಡಲಿ ಕೃಷ್ಣ ಕೊಡು ಅಂದರು. ಇಡೀ ಊರಿಗೆ ಸಂಪತ್ತು ಬಂತು. ರವಿವಾರ ಹಾಡಿದವರೇ ಬರಡೆಮ್ಮೆ ಕರೆಯೋದು, ಬಡತನ ಹಿಂಗೋದು, ಸುಧಾಮ ಚರಿತ್ರೆ ಹೇಳಿದವರಿಗೆ ಇದೆಲ್ಲ ಯಾಕೆ ಬಂತಪ್ಪ? ಹರಿಯನ್ನು ನಾವು ಕಂಡು ಬಂದದ್ದರಿಂದ ಬಂದಿತು ಸಕಲ ಸಂಪತ್ತು. ವೈಕುಂಠ ಏಕಾದಶಿ ಸ್ವರ್ಗ ಬಾಗಲ್ ದ್ವಾರ ದೇವರನ್ನು ಕಂಡು ಬಂದದ್ದರಿಂದ ನಮಗೆ ಸಂಪತ್ತು ಬರ್ತದೆ. ಅದರಿಂದ ಹೋಗಿ ದರ್ಶನ ಮಾಡಿರಿ, ತೀರ್ಥ ತಗೊಳ್ರಿ, ನಮಗೆ ಫಲಾರ ತಗೊಳ್ತೀವಿ ಅಂತ ಮೆಲ್ಲಗೆ ಶುರು ಮಾಡಿ ಅದು ಎಲ್ಲೆಲ್ಲಿಗೆ ಮುಗಿದು 16 ಇಡ್ಲಿಲಿ ಎಂಡಾಗಿ ರಾತ್ರಿ ಹೊತ್ತು 5-6 ಜ್ಯೂಸ್ ಕುಡಿದ್ರೆ ಅದು ಉಪವಾಸ ಅಲ್ಲ, ಉಪವಾಸ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ದೇವ್ರ ವಾಸಕ್ಕೆ ಹೋಗುವ ಸ್ಥಾನ.
ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಇಂದು ವೈಕುಂಠ ಏಕಾದಶಿ, ಹೀಗಾಗಿ ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ನೇರವಾಗಿ ಮಾತಾಡಿ. ಗುರುಜಿ, ಇನ್ನು ವೈಕುಂಠ ಏಕಾದಶಿ ಅಂದಿದ ತಕ್ಷಣ ನೆನಪಾಗೋದು ತಿರುಪತಿ ತಿಮ್ಮಪ್ಪ. ಅಲ್ಲಿ ಯಾವ ರೀತಿ ಇಡೀ ದಿನ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಅಂತ? ನಿತ್ಯೋತ್ಸವೋ ಭವೇತ್ತೇಷಾಂ ನಿತ್ಯಶ್ರೀ ನಿತ್ಯ ಮಂಗಲಂ. ವೈಕುಂಠ ಏಕಾದಶಿ ಮತ್ತು ಬಾಕಿ ಉಳಿದ ದಿವಸ ಹಾಗೆ ಲೆಕ್ಕನೇ ಇಲ್ಲ ಅವನಿಗೆ. ನಿತ್ಯವೂ ಉತ್ಸವ, ನಿತ್ಯವೂ ಕಾರ್ಯಕ್ರಮ, ತಡೆಯೋಕ್ಕಾಗಲ್ಲ. ಬೆಳಗಿನ ಜಾವ ಉದಯ ಅಸ್ತಮನ ಸೇವಾ ಅಂತ. ಉದಯ ಆದರೆ ಒಂದು 20 ನಿಮಿಷ ನಿದ್ರೆ ಮಾಡ್ತಾನೋ ಏನೋ ಪುಣ್ಯಾತ್ಮ. ಶಿಲಾವತ್ ದೃಶ್ಯತೆ ಹರಿ, ಶಿಲೆಯಾಂಗ ಇದ್ದಾನಂತೆ, ಆ್ಯಕ್ಚುಲಿ ನಿಂತಿದ್ದಾನೆ ಒಂದು ರೂಪದಲ್ಲಿ. ನಮಗೆ ಕಪ್ಪಗೆ ಶಿಲೆಯಾಂಗ ನಿಂತಿದ್ದಾನೆ. ಕಲ್ಯಾಣಕ್ಕೋಸ್ಕರ ಅದ್ಭುತ ಗಾತ್ರಾಯ ಕಾಮಿತ. ಕಾಮಿತ ಅಂದರೆ ಇಷ್ಟಾರ್ಥಗಳು. ನಮ್ಮ ಇಷ್ಟಾರ್ಥಗಳನ್ನು ಬ್ರಹ್ಮದೇವರು ಕೇಳಿದರು, ಏನು ಸ್ವಾಮಿ ನನ್ನ ನೀ ಎತ್ತಿದೆಯಾ, ಆಡಿಸ್ತೀಯಾ, ಮಗು ಮಗ ಅಂದ್ಬಿಟ್ಟು ಏನು ಮಾಡಿದೆ, ಬಾರೋ ಇಲ್ಲಿ ಅಂತೇಳಿ ತಾನು ಕೂಸನ್ನಾಗಿ ಮಾಡಿಕೊಂಡ. ಬ್ರಹ್ಮದೇವರಿಗೂ ಮಗುವಾಗಿ ಎತ್ತುಕೊಂಡಂತೆ. ಯಾರ್ಯಾರು ಭಕ್ತರುಗಳು ಏನೇನು ಕೇಳ್ತಾರೆ, ಕಟಿ ಅಂದರೆ ಹೀಗಿಟ್ಟಿದ್ದಾನೆ ಕೈನ, ನನಗೆ ನಮಸ್ಕಾರ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ತಗೊಳ್ಳಿ. ಶಿಲಾವತ್, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶಿಲಾವತ್ ದೃಶ್ಯತೆ ಹರಿ, ಶಿಲಾಂಗ ಕಾಣಿಸುವ ಭೂ ವೈಕುಂಠ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ. ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಮತ್ತೊಂದಿಲ್ಲ. ವೆಂಕಟೇಶೋ ಸಮಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ಇನ್ನೊಂದು ಸಬ್ಸ್ಟಿಟ್ಯೂಟ್ ಇದೆಯಾ? ಇಲ್ಲ, ಇದೆ. ಅಂಥದ್ರಲ್ಲಿ 1 ಗಂಟೆ ಹುಟ್ಟಂತ ಮಡಿ ಉಡೋದಿಲ್ಲ ಯಪ್ಪ. 1 ಅವರ್ ಅಷ್ಟೇ, ಮತ್ತೆ ಚೇಂಜ್. 24 ಮೊಳ ಮಡಿ. ಪುನುಗು ಅಂತ ನಿಮ್ಗೆ ಕೇಳಿರಬೇಕು. ಪುನುಗು ಅಂದರೆ ಏನು ಅಂತ ಇರಲಿ, ನಮ್ಮ ವೀಕ್ಷಕರಿಗೂ ನಮ್ಮ ಕನ್ನಡ ಕನ್ನಡ ಮುಖಾಂತರ ತಿಳಿಸುವ, ನ್ಯೂಸ್ ಮುಖಾಂತರ. ಪುನುಗು ಅಂದರೆ ಒಂದು ಬೆಕ್ಕಿನ ಸ್ಟೂಲ್, ಕಕ್ಕ ಅಂತೀರಲ್ಲ, ಅದು ಬೆಕ್ಕು. ಪುನುಗು ಬೆಕ್ಕು. ಅದು 100 ಗ್ರಾಮ್ಸ್ನ 150 ಲೀಟ್ರ್ ಎಣ್ಣೆಗೆ ಹಾಕಿ ಕಾಯಿಸಿ ಸೋಸಿದರೆ, ಅದನ್ನು ಹಚ್ಚಿದರೆ 8 ಕಿಲೋಮೀಟರ್ವರೆಗೂ ಅದರ ವ್ಯಾಪ್ತಿಯ ವಾಸನೆ ಬರ್ತದಂತೆ. ಅಂಥದನ್ನು ಇಡೀ ಮೈಗೆ ಹಚ್ಕೋತಾನೆ. ಅದ್ಭುತವಾದ 3 ನಾಮವನ್ನು ಇಟ್ಟು ಪಚ್ಚ ಕರ್ಪೂರವನ್ನು ಇಟ್ಟಿರೋದು. ಆಕಾಶರಾಜ ಹಾಕಿಕೊಟ್ಟಂಥ ಬಂಗಾರದ ಕಿರೀಟ. ಯಾವಾಗಲೂ ವಸ್ತಸ್ಥಳದಲ್ಲಿ ಬಲಗಡೆಯ ಸ್ಥಳದಲ್ಲಿ ವಾಸ ಮಾಡಿರುವ ಲಕ್ಷ್ಮೀದೇವಿ, ಮತ್ತು ಬಕಳಾದೇವಿ ಕತ್ತಿ. ಪಾದವನ್ನು ವಿರಜಾ ನದಿಯ ಮೇಲೆ ಹಾರಹೀರ ವೈಜಯಂತಿ ತೋಳಮುತ್ತಿನ ಹಾರ ಪದಕ. ವಿರಜಾ ನದಿಯ ಸ್ನಾನ ಮಾಡಿ ಕಣ್ಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಅಂತ ಕಾವೇರಿ ರಂಗನ ನಿಂತ ವಿರಜಾ ನದಿ ಕೆಳಗಡೆ 1,65,00,000 ತೀರ್ಥಗಳು ಆ ಬೆಟ್ಟದಲ್ಲಿದೆ. ತೀರ್ಥಗಳು ಅಂದರೆ ಫಾಲ್ಸ್, ನೀರು ಎಲ್ಲ. 1,65,00,000. ನಮಗೊಂದು 4-5 ಸ್ವಾಮಿ ಪುಷ್ಕರಣಿ, ಪದ್ಮತೀರ್ಥ, ಚಕ್ರತೀರ್ಥ ಹೀಗೆ ಕಾಣುತ್ತೆ. ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹಮೋದತೆ ಕಲ್ಯಾಣಾದ್ಭುತ ಗಾತ್ರಾಯ. ವರಾದೇವ್ರೆ ಫಸ್ಟ್ ಅಲ್ಲಿ. ವರಾದೇವ್ರ ಹತ್ರ ಸ್ವಾಮಿ ನಂಗೊಂದು ಇಷ್ಟೆಷ್ಟಾಗಲ್ಲ ಜಾಗ ಕೊಡೋ ಅಂತ ಕೇಳಿದ. ಅವ್ರದ್ದೇ ಅಲ್ವಾ ಎಲ್ಲ. ಸರಿ ಅಂತ ಇಷ್ಟಾಗಲ್ಲ ಕೊಡ್ತೀನಿ ನಿಂಗೆ ಅಂದ. ಇಡೀ ತಿರುಪತಿನ ವ್ಯಾಪಿಸ್ಕೊಂಡು ಕೂತಿಯಾನೆ. ಹೌದು, ತಿರುಪತಿ ದೇವರು. ಅವನಿಗೆ ನಿತ್ಯೋತ್ಸವ, ದಿನನಿತ್ಯವೂ ಬೆಳಗ್ಗೆ ಉದಯದ ಸುಪ್ರಭಾತದಿಂದ ಪ್ರಾರಂಭ ಆಗಿ ಮಲಗುವವರೆಗೂ, ಶಯನೋತ್ಸವದವರೆಗೂ, ಏಕಾಂತ ಸೇವಾವರೆಗೂ ಕಂಟಿನ್ಯೂಸ್ ತೋಮಾಲ್ ಸೇವಾ. ಅವತ್ತು ಒಂದು ದಿವಸದ ಪೂಜಾ, ಇವತ್ತು ಜನದ ಸಾಗರ, ವೈಕುಂಠ ದ್ವಾರ. ಈ ಸತಿಯಂತೂ ತಿರುಪತಿ 10 ದಿವಸದ ವ್ಯವಸ್ಥೆ ಮಾಡಿದ್ದಾರೆ. 10 ದಿನದವರೆಗೂ ವೈಕುಂಠ ದ್ವಾರ ದರ್ಶನ. ನನಗೆ 3 ದಿನ ಇತ್ತು, 1 ದಿನ ಇತ್ತು, ಈಗ 10 ದಿನ ಪಾಪ ಮಾಡಿದ್ದಾರೆ. ಹೋಗೋರೆಲ್ಲ ಹೋಗಿ ವೈಕುಂಠಕ್ಕೆ ಹೋಗಿ ದರ್ಶನ ಮಾಡೋದು. ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ನೇಮದಿಂದ ಹೋಗಿ ನಿಷ್ಠೆಯಿಂದ ಬನ್ನಿ. ಒಬ್ಬೊಬ್ರದ್ದು ಒಂದೊಂದು ಕ್ರಮ ಇರ್ತದೆ. ಕೆಲವ್ರಿಗೆ ಕಳ್ಳು ಒಕ್ಕಲು ಅಂತ ಇರ್ತದೆ. ಕಳ್ಳು ಒಕ್ಕಲು ಮೀನ್ಸ್ ಅವ್ರು ಹೇಳ್ದೆ ಕೇಳ್ದೆ ಓಡೋಬಿಡ್ಬೇಕು. ಕೆಲವರು ಗಂಡ ಹೆಂಡತಿರೇ ಹೋಗ್ಬೇಕು, ಕೆಲವರು ಭಿಕ್ಷಾಟನೆ ಮಾಡಿ ಹೋಗ್ಬೇಕು. ತಿರುಪತಿ ಉಂಡಿಗೆ ನಾನು ಸ್ವಲ್ಪ ನಂಗೆ ಖರ್ಚಿಗೆ ಬೇಕು ಅಂತ ತೆಗೆದು ಇಟ್ಕೊಂಡ್ಬಿಟ್ರೆ ಹೋಯ್ತು. ತೊಳಸಲ್ಲಿ ಅಕ್ಕಿಯ ತಿಂಬ ತೊಳಗು ತಾಳಿಯ ಲುಂಬ, ಕೊಳಗದಲ್ಲಿ ಹಣವನ್ನು ಅಳಿಸಕೊಂಬ. ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಗೊಂಬ ಅನ್ಯಾಯ ದೊರೆ.
ತನ್ನ ದರ್ಶನಕ್ಕೆಂದು 300 ಕಾಗುದ ಬರೆ ತನ್ನ ಗುಡಿಯ ಪೊಕ್ಕ ಜನರಿಗಲ್ಲ ಹೊನ್ನು ಹಣ ಕಸಗೊಂಡು ತನ್ನ ದರ್ಶನ ಕೊಡದೆ ಬೆನ್ಹುಳಿ ಹುಯಿಸುವ ಅಡ್ಡ ಹಾರುವನಾಗಿ ಒಡ್ಡಿ ದಾನವ ಬೇಡಿ ಕೊಡ್ರ ಅಂತಾನಂತೆ. ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಅಡ್ಡ ಬಿದ್ದ ಜನರಿಗೆ ವಿಡ್ಢರವನೇ ಕಳೆದು ದೊಡ್ಡವರನ್ನೇ ಮಾಳ್ಪ ವಿಜಯ ವಿಠಲ ಅಂದ್ರು. ಜಯಮಂಗಳಂ ನಿತ್ಯ ಶುಭ ಮಂಗಳಂ ದೇವರು. ಹೌದು, ಖಂಡಿತ ಗುರುಜಿ. ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ವೆಂಕೋಬಾ ಅಂತ, ರಾಯಚೂರಿನಿಂದ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹೇಳಿ. ಇವತ್ತು ಬಾಳ್ ಚೆನ್ನಾಗ್ಯದ್ರಿ. ಮೊಮ್ಮಗಂದು ಹೆಸರು ಏನಿರ್ಬೇಕಂತ. ಇವತ್ತು ಏಕಾದಶಿ ಅಲ್ಲ, ವೈಕುಂಠ ಏಕಾದಶಿ ಇವತ್ತು. ಅದರ ವಿಶೇಷತೆ ಏನಾದ್ರು ಕೇಳೋರು ಇದ್ದಾರೇನು? ಅಲ್ರಿ, ಹೆಸರು ಏನಿಡ್ಬೇಕಂತ ಅವ್ರ ಹೆಸರು. ಹಾಗಲ್ರಿ, ನಕ್ಷತ್ರ ಯಾವುದು, ರಾಶಿ ಯಾವುದು, ಲಗ್ನ ಯಾವುದು, ಯಾವ ತಿಥಿ ನಕ್ಷತ್ರ ಎಲ್ಲ ನೋಡ್ಬೇಕ್ರಿ. ಸುಮ್ಮನೆ ಇದ್ದಗಿದಂಗೆ ಹೆಸರು ಬಿಟ್ಟರೆ ಅದು ತಪ್ಪಾಯಿತು ಅನ್ನೋದು ಬರಬಾರ್ದು. ನೀವು ಆದರೆ ನನ್ನ ಡೈರೆಕ್ಟ್ ಭೇಟಿ ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ಪಂಚಾಂಗ ನೋಡಿ ನಿಮಗೆ ಯಾವ ಹೆಸರಿಟ್ಟರೆ ವೈಬ್ರೇಷನ್ಸು ಮತ್ತು ಅಕ್ಕಪಕ್ಕದ ಹೆಸರುಗಳು ಚೆನ್ನಾಗಿದೆ ನೋಡಿ ಹೇಳ್ತೀನಿ. ಇವತ್ತು ವೈಕುಂಠ ಏಕಾದಶಿ, ಈ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ನೀವು ಕೇಳಬಹುದು. ಅದೇ ಇವತ್ತು 8 ಗಂಟೆಗಾಗ್ಯದ್ರಿ. ಅವ್ರ ಚಿಂತೆಯಲ್ಲಿ ಇದ್ದಾರೆ. ಆಯಿತು, ನಮ್ಮದೆಲ್ಲರ ಆಶೀರ್ವಾದ ಆ ಮಗು ಮೇಲೆ ಇರಲಿ. ದೀರ್ಘಾಯುಷ್ಮಾನ್ ಭವ. ಹೆಣ್ಣ ಗಂಡ? ಗಂಡರಿ. ಒಳ್ಳೆಯದು. ಶತಮಾನಂ ಭವತಿ ಶತಾಯು ಪುರುಷ ಸತೇಂದ್ರಿಯ ಆಯುಷ್ಯವೇಂದ್ರಿಯ ಪ್ರತಿಷ್ಠತಿ. ವಿಷ್ಣುವಿನ ಹೆಸರು ಇಡಿ. ಯಾವ್ದಾರು ಏಕಾದಶಿ ವಿಷ್ಣುಗೆ ಭಾಳ ಪ್ರಿಯ. ಧನುರ್ಮಾಸ ವಿಷ್ಣು ನಾಮ, ವಿಷ್ಣು ಸಹಸ್ರನಾಮ ಹುಡುಕ್ರಿ, ಅದ್ರ ಒಳ್ಳೊಳ್ಳೆ ಹೆಸರುಗಳು ಸಿಗ್ತವೆ, ಇಡ್ರಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇವತ್ತು ಜನರ ದಿನಚರಿ ಯಾವ ರೀತಿ ಇರಬೇಕು ಅಂದರೆ ಯಾವ ರೀತಿ ಆಚರಿಸಬೇಕು ಈ ಒಂದು ವೈಕುಂಠ ಏಕಾದಶಿ ವ್ರತವನ್ನು ಅಂತ ನೋಡಮ್ಮ. ಈಗ ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಹೇಳ್ತಾರೆ. ನಾನು ಹೇಳೋದು ಉಪವಾಸಕ್ಕೆ ಆದ್ಯತೆ ಜಾಸ್ತಿ ಕೊಡಿ. ಶಕ್ತಿ ಇಲ್ಲ, ಇಷ್ಟು ವರ್ಷನೂ ಬಿಟ್ಟಿದ್ದೀನಿ ನಾನು, ಇವತ್ತೊಂದು ದಿವಸ ಮಾಡೋರು ಇದ್ದಾರೆ. ಆಮೇಲೆ ಹೇಳಲಿಕ್ಕೆ ಬರಲ್ಲ, ನಾನು ಏಕಾದಶಿ ಇವತ್ತು ವೈಕುಂಠ ಏಕಾದಶಿ ನಾನು ನಿರಾಹಾರಿ ಅಂತೆಲ್ಲ ಅಂತಾರೆ. ನಾನು ಹೇಳೋದು ಇಷ್ಟ, ಅಸಕ್ತರು, ಕೈಲಾಗದಿದ್ದವರು, ಸಾಧ್ಯವಾದಷ್ಟು ಶಕ್ತಿ ಉಳ್ಳವರು ಉಪವಾಸವನ್ನು ಸಾಧಿಸಿ ಜಾಗರಣೆ ಮಾಡಿ. ಜಾಗೃತ ಅಂದರೆ ಎಚ್ಚರಿಕೆ. ಜಾಗರಣೆ ಅಂದರೆ ಗುರುಜಿ ಇವತ್ತು ರಾತ್ರಿ ತಂಬೂರಿ ಮಿಟ್ಟಿದ ಹೇಳಿದಲ್ಲ, ಹರಿವಾಣ ಸೇವಾ ಅಂತ ದೇವರು ಕರಿತೀವಿ. ಬಂದ ನಿಮ್ಮನೆ ಬಾಗಿಲಿಗೆ ಇಟ್ಟ, ನಿಮ್ಮ ಮಂಟಪದಲ್ಲಿ ಕೂತಂಥ ಸ್ತೋತ್ರ, ಬಂದಂಥ ಸ್ತೋತ್ರ, ನಡೆದು ಬಾರಯ್ಯ ಅಂತೆಲ್ಲ ಹೇಳ್ತೀವಿ. ಒಳ್ಳೊಳ್ಳೆ ಹಾಡುಗಳು, ದಾಸರ ಹಾಡುಗಳಿದೆ. ಬಾ ನಮ್ಮ ಮನೇಲಿ ಕೂತ್ಕೊಂಡು ಸ್ವಾಗತ ತಗೋ, ಬಂದು ಕೊಡಿ, ವರವ ಕೊಟ್ಟು ನಿನ್ನ ಶಯನದವರೆಗೂ ಪ್ರಾರ್ಥನೆ ಮಾಡ್ತಾ ಇರು. ಮತ್ತೆ ಇನ್ನು ಮುಂದೆ ದೇವರು ಹೇಳೋನಿದ್ದಾನೆ ಉತ್ತರಾಯಣದಲ್ಲಿ. ಈಗ ಬೆಳಗಿನ ಜಾವ 5 ಗಂಟೆ ಅಲ್ಲಿ ದೇವಲೋಕದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಫುಲ್ಲಾಗಿ ಹೇಳ್ತಾನೆ. ತುಳಸಿ ಹಬ್ಬಕ್ಕೆ ಎದ್ದಾಯ್ತು, ಲಕ್ಷ್ಮಿ ಎದ್ದಾಯ್ತು, ದೇವರು ಎದ್ದಾಯ್ತು. ತನ್ನ ರಾಜ್ಯಭಾರಗಳು ಮತ್ತೆ ಎಲ್ಲಿದ್ದಾರೆ, ಯಾರಿದ್ದಾರೆ, ಏನು ಮುಹೂರ್ತ, ಮದುವೆ ಮುಂಜಿ ಮುಹೂರ್ತಗಳು ಉತ್ತರಾಯಣದಲ್ಲಿ ಅಂತ ನೋಡ್ತಿರ್ತಾನೆ. ಸೊ ದೇವ್ರ ಎದ್ಕೊಳ್ಳೆ ಏನು ಮಾಡಬೇಕು? ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಅನ್ನುತ್ತಲಿದ್ದೆ, ದೃಷ್ಟಿಯಿಂದಲೂ ನಾನು ಕಂಡೆ ಸೃಷ್ಟಿಗೀಸನೆ ಶ್ರೀರಂಗ ಸಾಯಿ. ಎಲ್ಲೋ ಇದೆ ಅಂದ್ಕೊಂಡೆ, ಎಲ್ಲೂ ಇಲ್ಲ, ಇಲ್ಲೇ ಇದೆ. ಇಲ್ಲೇ ಇದ್ದಾನೆ, ತಿರುಪತಿಯಲ್ಲಿದ್ದಾನೆ, ಶ್ರೀರಂಗದಲ್ಲಿದ್ದಾನೆ. ಅವರನ್ನು ಪ್ರಾರ್ಥನೆ ಮಾಡಿ. ಹೋಗೋಕ್ಕೆ ಶಕ್ತಿ ಇದ್ದರೆ ಹೋಗಿ, ಹೋಗೋಕ್ಕಾಗಲಿ ಮನೆಯಲ್ಲೇ ಜಾಗರಣೆ ಅಂದರೆ 6 ಗಂಟೆಯಿಂದ 3 ಗಂಟೆ ಒಂದಷ್ಟು ಸ್ತೋತ್ರ ಪಾರಾಯಣ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳು ಹೇಳಿ ಒಂದು ಮಂಗಳಾರತಿ, ಮತ್ತು 3 ಗಂಟೆಯಿಂದ 12 ಗಂಟೆ 3 ಅವರ್ಸ್ ಒಂದೊಂದು ಗ್ಯಾಪಲ್ಲಿ ಬೆಳಗಿನ ಜಾವ ಬೇಗ ತಿರ್ಗಾ ಸ್ನಾನ ಮಾಡಿ, ಮತ್ತು ನಿತ್ಯದಲ್ಲಿ ಪೂಜೆ ಮಾಡಿ, ಒಳ್ಳೆ ಹುಗ್ಗಿ ಪಾಯಸದ ಅಡಿಗೆ ಮಾಡಿ, ಬೆಳಗ್ಗೆದ್ದು ಬೇಗ ದ್ವಾದಶಿಯ ಪಾರಾಯಣ ಮಾಡಿ ಅರ್ಘ್ಯ ಕೊಟ್ಟು, ನಾನು ಅನೇನ ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಭಗವಾನ್ ಮಧ್ವಾಚಾರ್ಯಾಣಾಂ ಹೃತ್ಕಮಲ ಮಧ್ಯ ನಿವಾಸಿ ಕ್ಷೀರಾಬ್ಧಿ ಸಾಯಿ ಋಷ್ಟರ್ಮೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾತ್ಮಕ ನಿನ್ನ ಕುಲದೇವತಾತ್ಮಕ ಲಕ್ಷ್ಮೀ ವೆಂಕಟೇಶ್ವರ ಪ್ರೇತಾಮ್ ಅಂತೇಳಿ ಅರ್ಘ್ಯ ಬಿಟ್ಟು, ಯಾರಿಗಾರ ಅಕ್ಕಪಕ್ಕ ಇದ್ದರೆ ದಕ್ಷಿಣ ಕೊಟ್ಟು ಅವ್ರನ್ನ ಊಟಕ್ಕೆ ಕರೆದು ಎಲ್ಲ ಕುತ್ಕೊಂಡು ಊಟ ಮಾಡೋದು. ನಾಳೆ ಬೆಳಿಗ್ಗೆ ನೀವು ಪ್ರಾರ್ಥನೆ ಮಾಡಿದ್ದಕ್ಕೆ ಅದೇ ಹೇಳ್ತೀನಲ್ಲ, ತುಳಸಿ ಹೂವು ಏನು ಬೇಕಿಲ್ಲ. ಉಪವಾಸ ಮಾಡು, ದೇಹದಂಡನ ಮಾಡು, ದೇವರಲ್ಲಿಯೇ ಮನಸ್ಸಿಡು, ನಿಂಗೆ ಒಳ್ಳೇದಾಗ್ತದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಜ್ಯೋತಿ ಅಂತ, ಹುಬ್ಳಿಯಿಂದ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ ರೀ. ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ ಜ್ಯೋತಿ ಅವರು. ಅವ್ರು ಇವಾಗ
ಹೇಳಿಮಾ, ಇಂದು ವೈಕುಂಠ ಏಕಾದಶಿ. ನಮಸ್ತೆ ರೀ ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಮಾತಾಡ್ರಿ. ಗುರು ಹಾ. ನಮಸ್ಕಾರ ಗುರುಜಿ. ಮಾತಾಡಿ ಮಾತಾಡಿ. TV ನೋಡ್ಕೊಂಡು ಟಿವಿ ಮಾತಾಡ್ಬೇಡಿ, ನೋಡಬೇಡ್ರಿ. ಟಿವಿ ನೋಡಿದ್ರೆ ಕಟ್ಟಾಗತ್ತೆ ಈಗ. ಜ್ಯೋತಿ ಅವರೇ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಯಾವ ರೀತಿ ಆಚರಣೆ ಮಾಡ್ಬೇಕಾಗಿತ್ತು ಕೇಳ್ಬೇಕು. ಉಪವಾಸ ಮಾಡ್ತೀಯೇನವಾ? ಒಂದು ಮಾಡ್ಬೇಕಂತ ಮಾಡಬೇಕಲ್ಲ. ಇಷ್ಟು ಇಲ್ಲಿ ತನಕ ಮಾಡಿ ಏನು? ಮಾಡೇನ್ರಿ. ಇಲ್ಲಿ ತನಕ ಮಾಡಿ ಮತ್ತೆ ಇನ್ನೂ ಕಂಟಿನ್ಯೂ ಮಾಡು. ದೇವ್ರ ದರ್ಶನ ಆಯ್ತಾ? ವಿಷ್ಣು ದೇವಸ್ಥಾನಕ್ಕೆ ಹೋಗಿದ್ರಾ? ಹೋಗಿ ಬಂದೇನ್ರಿ. ಮನೆಯವ್ರಿಗೆ ಹೇಳಿ ತುಳಸಿ ಹೂವು ಎಲ್ಲ ಪದಾರ್ಥಗಳು ತಂದಿಟ್ಕೊಳ್ರಿ. ಜಾಗರಣೆ ಮಾಡಿರಿ, ದೇವ್ರ ಸ್ಮರಣೆ ಮಾಡಿರಿ. ಬೆಳಿಗ್ಗೆದ್ದು ಬೇಗ ದೇವ್ರಿಗೆ ಅಲಂಕಾರ ಮಾಡಿರಿ, ತೀರ್ಥ ಮಾಡಿರಿ. ಹುಗ್ಗಿ ಅಂತಾರೆ, ಗೊತ್ತಾ? ಹುಗ್ಗಿ, ಹುಗ್ಗಿ, ಗೊಜ್ಜು, ಪಾಯಸ, ಒಳ್ಳೆ ಅಡುಗೆ ಮಾಡಿರಿ. ಎಲ್ರಿಗೂ ಕರೀರಿ, ನಿಮ್ಮ ಪಕ್ಕ ಅಕ್ಕದವ್ರಿಗೆ ಎಲ್ರಿಗೂ ಸಂತರ್ಪಣೆ ಮಾಡಿರಿ. ದೇವ್ರ ನೈವೇದ್ಯ ಆಗಲಿ. ಆಮೇಲೆ ಊಟಕ್ಕೆ ಹಾಕ್ರಿ, ದಕ್ಷಿಣೆ ಕೊಡ್ರಿ. ಇದಕ್ಕೆ ಏಕಾದಶಿ ಅಂತೇಳಿ ಏನು ಊಟದ ಚಿಂತೆ ಇಲ್ಲ. ಬಿಟ್ಟು ದೇವಸ್ಮರಣೆಗೆ ನಿಮಗೆ ಗೊತ್ತಿರುವಂಗೆ ಭಗವಂತ ನಿಮ್ಗೆ ಏನು ಜ್ಞಾನ ಕೊಟ್ಟಿದ್ದಾನೆ ಅದರಂತೆ ಮಾಡಿ. ದೇವರು ನಿಮ್ಮನ್ನು ಯಾವಾಗಲೂ ಸದಾ ಚೆನ್ನಾಗಿಟ್ಟಿರ್ತಾನೆ. ಒಂದು ದಿವಸ ಉಪವಾಸ ಮಾಡೋದ್ರಿಂದ 14 ದಿವಸ ಹೊಟ್ಟೆ ತುಂಬ ಊಟ ಆಗ್ತಾನೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ನಾಗರಾಜ್ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ಕಾರಮ್ಮ. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹಾಂ, ಹೇಳಿ ನಾಗರಾಜ್ ಅವರು. ನಮಸ್ಕಾರ ರಾಯರ್ಗೆ. ಇರಲಿ ಇರಲಿ ಇರಲಿ. ಇವತ್ತು ದೇವಸ್ಥಾನಕ್ಕೆಲ್ಲ ನಾವೆಲ್ಲ ಹೋಗಿದ್ ಬಂದೆ, ಉಪವಾಸ ಮಾಡಿದ್ವಿ. ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರಲ್ಲ, ಅದನ್ನ ತಿನ್ಬೋದಾ ಬೇಡವಾ ಅಂತ. ಇಲ್ಲ, ನಾನೇ ತಿನ್ನಬಾರ್ದು ಅಂದರೆ ತಪ್ಪಾಗ್ತದೆ. ತಿನ್ನಂಗೆ ಇಲ್ಲಲ್ಲ. ಉಪವಾಸ, ನಿರ್ಜಲ ಉಪವಾಸ ಅಂತ ಹೆಂಗೆ ತಿಂತೀರಿ? ಅದು ಅನ್ನ ಪೊಂಗಲ್ ಮಾಡಿದರೆ ಹೆಂಗೆ? ಅಲ್ಲ, ಈಗ ಲಾಡು ಕೊಡ್ತಾ ಇದಾರೆ ಕೆಲವರು ಇನ್ನೇನೋ ತರ ಕೊಡ್ತಾ ಇದಾರೆ. ನಮ್ಮಲ್ಲಿ ತಿರುಪತಿಯಲ್ಲೇ ಪ್ರಸಾದ ಕೊಟ್ಟರು ಅದನ್ನು ತಂದು ನೈವೇದ್ಯ ಮಾಡಿ ತಿನ್ನಬೇಕು ನ್ಯಾಯವಾಗಿ ಪ್ರತಿ ಸಲ. ಈಗ ನಿಮ್ಗೆ ತಿರುಪತಿಗೆ ಹೋಗಿರ್ತೀರ, ಪುಳಿಯೋಗರೆ, ಪೊಂಗಲ್ಲು, ಏನೇನು ಪ್ರಸಾದ ಕೊಡ್ತಾರೆ. ಕೊಟ್ಟದ್ದನ್ನು ಏನು ಮಾಡಬೇಕು ಅಂದರೆ ವಸ್ತ್ರದಲ್ಲಿ ಹಿಡಿದು ತರ್ಬೋದಂತೆ, ಎಲೆಯಲ್ಲೇ ತರಬೇಕು ಅಂತಿಲ್ಲ. ಏನು ರೀ, ಬಟ್ಟೆಯಲ್ಲಿ ತರ್ಬೋದಾ? ಹೌದು, ಬಟ್ಟೆಯಲ್ಲಿ ತಂದು ತಟ್ಟೆಗೆ ಅಥವಾ ಎಲೆಗೆ ಹಾಕಿ ನಾಳೆ ನೈವೇದ್ಯ ಮಾಡಿ ಬೆಳಿಗ್ಗೆ ತಗೊಳ್ಳೋದು. ಮತ್ತೆ ದೇವಸ್ಥಾನಗಳೆಲ್ಲ ನೋಡಿ, ಅವರವರು ಆಚರಣೆ ಪದ್ಧತಿ. ಏಕಾದಶಿ ಉಪವಾಸಕ್ಕೆ ಆದ್ಯತೆ. ಅವ್ರನ್ನ ಕೊಡಬೇಡಿ ಅಂತ ಹೇಳೋದಲ್ಲ, ತಪ್ಪು. ಅವ್ರ ಪ್ರಕಾರ ಅವ್ರು ಮಾಡ್ತಾರೆ, ನಮ್ಮ ಪ್ರಕಾರ ನಾವು ಮಾಡಬೇಕು. ಪ್ರಸಾದ ತಗೊಳ್ಳೋಂಗಿಲ್ಲ. ತೀರ್ಥ ಒಂದೇ ಸಲ, ತೀರ್ಥನೂ ಒಂದೇ ಸಲ, 3 ಸಲ ಇಲ್ಲ, 1 ಸಲ ಪ್ರಸಾದ. ಅದು ರೂಢಿ, ಲೋಕ ಜನ ಮರಳು, ಜಾತ್ರೆ ಮರಳು ರೂಢಿ ಆಗೋಗಿದೆ. ಎಲ್ಲ ಕಡೆ ಪ್ರಸಾದ ಕೊಡ್ತಾರೆ. ಹೌದಾ, ಸರಿ ಕೊಡ್ರಿ, ತೆಗೆದು ಇಟ್ಕೊಳ್ರಿ ಅಷ್ಟೇ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ ರಾಯಚೂರಿನಿಂದ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಮೇಡಮ್ ರವಿ ಶುಕ್ಲಾ ಅಂತ ಹೇಳಿ ಮೇಡಮ್, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಾಂ, ಹೇಳಿ. ನಮಸ್ತೆ ಗುರುಗಳೇ. ಹೇಳಿ ಹೇಳಿ. ಏನಿಲ್ಲ ಗುರುಗಳೇ, ಈಗ ವೈಕುಂಠ ಏಕಾದಶಿದು ಈಗ ನಾವು ಹೇಳ್ತೇವೆ ಪೂಜೆ ಪುನಸ್ಕಾರ ಅದು ಇದು ಅಂತ ಹೇಳ್ತೇವೆ. ಕೆಲವೊಬ್ರು ಇದ್ರ ಬಗ್ಗೆ ಏನು ಗೊತ್ತಿರಲ್ಲ. ಸೊ ಹಿಂಗಾಗಿ ಕೆಲವ್ರು ಉಪವಾಸ ಮಾಡ್ಬೇಕಂತ ಮಾಡಿರ್ತಾರ. ಸೊ ಏನೋ ಅಂದ್ರೆ ಈಗ ನಾವು ಹೇಳ್ತೇವೆ, ಕೆಲವ್ರು ಭಜನೆ ಮಾಡ್ತಾರ, ಕೆಲವು ಸ್ತೋತ್ರ ಪಠಿಸ್ತಾರ, ಇದು ಮಾಡ್ತಾರ, ಇಲ್ಲಂತಿಲ್ಲ. ಸೊ ಕೆಲವ್ರು ಇರ್ತಾರ ಉಪವಾಸ ಇದ್ದಾಗ ಈ ತರ. ಈಗ ಆಗಾಳೆ ಒಂದು ಕ್ವಶನ್ ಬಂತು, ದೇವ್ರದ ಪ್ರಸಾದ ಇದು ಮಾಡ್ತಾರ ಸರ್, ಏನೋ ಕಿಚಡಿ ಅಂತ ಇದೆ, ಸಾಬುದಾಣೆ ತೋತಾರ. ಕೆಲವೊಂದು ಮಹಾರಾಷ್ಟ್ರ ಸೈಡ್ ಏನ್ ಮಾಡ್ತಾರೆ, ಚುರುಮರಿದ ಪ್ರಸಾದ ಮಾಡ್ತಾರೆ. ಕೆಲವೊಂದ್ ಕಡೆ ನಿರಂಕಾರ ಮಾಡ್ತಾರ. ಇದರದ್ದು ಅರ್ಥ ಏಕಾದಶಿ ಅಂದರೆ ಉಪವಾಸ ಅಂದರೆ ದೇವರ ಹತ್ರ ಹೋಗಲಿಕ್ಕೆ ಅನೇಕ ಮಾರ್ಗಗಳಲ್ಲಿ ನಿರ್ಜಲ, ನಿರಾಹಾರ, ಉಪವಾಸ ಶಕ್ತಿ ಉಳ್ಳವರು ಮಾತ್ರ. ನನಗೆ ಶಕ್ತಿ ಇಲ್ಲ ಅಂತ ಸುಳ್ಳೆಲ್ಲ ಹೇಳಬಾರ್ದು. ಇದ್ದರೆ, ತಡ್ಕೊಳ್ಳೋ ಶಕ್ತಿ ಇದ್ದರೆ, ಆರೋಗ್ಯ ಸರಿ ಇದ್ದರೆ, ಪುಟ್ಟ ಮಕ್ಕಳಾದರೆ, ವೃದ್ಧರಾದರೆ, ಬಾಣಂತಿ ಬಸರಾದರೆ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ಅನ್ನ ತಿನ್ನಬಾರದು. ಅನ್ನ ಒಂದೊಂದು ಅಗಳು ಅನ್ನ ಒಂದೊಂದು ಹುಳಕ್ಕೆ ಸಮಾನ, ಬೇಡ ಅಂತ ಶಾಸ್ತ್ರ ಹೇಳ್ತದೆ ಸ್ವಾಮಿ. ಅದರಿಂದ ಬೇಡ. ಅವರೇನೋ ಮಾಡ್ತಾರೆ, ಇವರೇನೋ ಮಾಡ್ತಾರೆ, ಅದು ಇದು ಅಂತ ಹೇಳ್ತಾರೆ. ಅಲ್ಲ, ಏಕಾದಶಿ ಉಪವಾಸ. ಉಪ ಅಂದರೆ ಹತ್ತಿರ, ವಾಸ ದೇವರ ಪಕ್ಕದಲ್ಲಿ ಹೋಗುವಂಥ ಸಮಯ. ಇದನ್ನು ಮಾಡಿದರೆ ಖಂಡಿತ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದು ಅಲ್ಲದೆ ನಿಮ್ಮ ಸೈಂಟಿಫಿಕ್ ಪ್ರಕಾರನೂ 14 ದಿವಸ ಊಟ ಮಾಡಿರಿ, 1 ದಿವಸ ರೆಸ್ಟ್ ಕೊಡ್ರಿ, ಎಲ್ಲಕ್ಕೂ ರೆಸ್ಟ್ ಬೇಕು ಅನ್ನೋ ಹಾಗೆ
ಇದು ವೈಕುಂಠ ಏಕಾದಶಿ ಒಂದು ವಿಶೇಷವಾದಂಥ ದಿನ. ವೈಕುಂಠ ದ್ವಾರ ದೇವರ ದರ್ಶನ ಮಾಡುವಂಥದ್ದು. ನಿಮ್ಗೆ ಇಷ್ಟ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಇಷ್ಟ ಬೇಡ ಕಷ್ಟ ನಿಮಗೆ ಸರಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಈ ವೆಂಕಟೇಶ್ವರನ ಪೂಜೆಯಲ್ಲಿ ತುಳಸಿಗೆ ಯಾಕೆ ಅಷ್ಟೊಂದು ಮಹತ್ವ ಅಂತ? ಎಲ್ಲ ಸಾಧನವಿದ್ದು ಎನ್ಮೂಲೆ ಸರ್ವತೀರ್ಥಾನಿ, ಮೂಲೆ ಮೂಲೆಗಳಲ್ಲೂ ಸಕಲ ವಿಧವಾದ ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರತಿ, ಫಲ್ಗು, ಸರಯು, ಶ್ರೀಗಂಟಕಿ, ಗೋಮತಿ, ಕಾವೇರಿ, ಕಪಿಲ, ಪ್ರಯಾಗ, ವನಿತಾ, ನೇತ್ರಾವತಿ ಇತ್ಯಾದಯ 16 ಮಹಾನದಿಗಳು ನಮ್ಮ ಭಾರತ ದೇಶ. ತುಂಗಭದ್ರಾ, ತುಂಗ, ಬೇಕಾದಷ್ಟು ನದಿಗಳು, ಉಪನದಿಗಳು, ಎಲ್ಲ ತೀರ್ಥಗಳು 4 ಕಾರ್ನರ್ನಲ್ಲಿ ಇದೆಯಂತೆ. ಆಯಿತಾ? ಎನ್ಮೂಲೆ ಸರ್ವತೀರ್ಥ. ಮಧ್ಯೆ ಆ ಹೂಗಳಿದೆಯಲ್ಲ ಮಧ್ಯ, ಎಲ್ಲ ದೇವತೆಗಳು ಇರ್ತಾರಂತೆ. ನೋಡ್ರಿ, ಅದು ಹೂಗಳು ನೋಡಿ ಎಷ್ಟೊಂದಿದೆ, ಚಿಕ್ಕದು. ಮಧ್ಯೆ ಸರ್ವ ದೇವತಾ, 33 ಕೋಟಿ ದೇವತೆಗಳು ಆ ಮಧ್ಯದಲ್ಲಿ. ಎನ್ಮೂಲೆ ಸರ್ವತೀರ್ಥಾನಿ ಮಧ್ಯೆ ಸರ್ವದೇವತಾ ಯದ್ಗಿರೆ ಸರ್ವ ವೇದಾಂಚ. ತುಳಸಿ ದಳ 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ವೇದಗಳು. ತುಳಸಿ ತ್ವಾಂ ನಮಾಮ್ಯಹಂ. ಎಲ್ಲ ಸಾಧನ ಬಂಗಾರ, ಬೆಳ್ಳಿ, ವಾಸನೆ, ಗಂಧ ಮತ್ತೊಂದು 1000 ಇದ್ದರೂ ತುಳಸಿ ಇಲ್ಲದ ಪೂಜೆ ಒಲ್ಲೆನು ಹರಿಕೊಳ್ಳೆನು. ತಗೊಳ್ಳಲ್ಲ, ಅವನಿಗೆ ಬೇಡ. ಏನೇ ಇದ್ರೂ ಕೂಡ ಒಂದು ಬಿಂದೋದಕ, ಒಂದು ಡ್ರಾಪ್ ನೀರು, ಒಂದು ತುಳಸಿ ದಳ, ಆನಂದ ಅಂತ ಅವನಿಗೆ. ಸಾಲಿಗ್ರಾಮದ ಮೇಲೆ ಒಂದು ಹನಿ, ನಿನ್ನಲ್ಲಿರೋ ಒಂದು ಹನಿ ನೀರು, ಒಂದೇ ಒಂದು ತುಳಸಿ, ತುಳಸಿಯ ಕಾಷ್ಟ, ತುಳಸಿಯ ಮಣ್ಣು, ತುಳಸಿಯ ಮಾಲೆ, ಏನಾದರೂ ಸರಿ, ಅದನ್ನು ಅರ್ಪಣೆ ಮಾಡಿಬಿಡು. ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ಕೋದು. ನಿಂಗೆ ಏನು ಬೇಕೋ ಎಲ್ಲ ತಗೋ. ಆ ತುಳಸಿ ಮಹತ್ವ. ಇನ್ನು ತುಳಸಿ ಬೇಡ ಅಂದರೆ ನಾವು ಹೇಗೆ? ತುಳಸಿ ಹಾರ ಹಾಕು, ಮೈ ಮೇಲೆಲ್ಲ ಹಚ್ಕೋ, ಏನು ಬೇಕಾದ್ ಮಾಡು. ಖುಷಿ 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 ಪಡಬೇಕಾದ್ರೆ ನೀವು ಕೋಟಿ ಹೂಗಳಕ್ಕಿಂತ ಸಮ ಒಂದು ತುಳಸಿ ದಳ. ಅದಕ್ಕಾಗಿ ತುಳಸಿ ಪ್ರಸಾದ, ತುಳಸಿ ನೈವೇದ್ಯ ಅರ್ಪಿಸಬೇಕು. ಖಂಡಿತ ಗುರುಜಿ. ಇನ್ನು ಇವತ್ತು ಏಕಾದಶಿ, ಹೀಗಾಗಿ ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸಬಹುದಾ, ಹೇಗೆ ಅಂತ? ನಾವು ಏನು ಹೇಳಿದ್ದೀವಿ ಸ್ಟಾರ್ಟಿಂಗಲ್ಲೇ? ನಿತ್ಯೋತ್ಸವೋ ಭವೇತ್ತೇಷಾಂ ನಿತ್ಯಶ್ರೀ ನಿತ್ಯ ಮಂಗಳಂ. ಅವನಿಗೆ ನಿತ್ಯವೂ ಉತ್ಸವ, ನಿತ್ಯವೂ ಅಲಂಕಾರ, ನಿತ್ಯ ಅವನಿಗೆ ಯಾವ ಆಕಾರ ಇಲ್ಲ, ವಿಕಾರ ಇಲ್ಲ, ನೋವಿಲ್ಲ, ನಲಿವಿಲ್ಲ, ದುಃಖ ಇಲ್ಲ, ಸಂತೋಷ ಇಲ್ಲ, ಏನೂ ಇಲ್ಲ. ಅವನು ನಿರಾಕಾರ ಅದ್ಭುತವಾಗಿ ನಿಂತಿದ್ದಾನೆ. ಸರಿಯಾ? ಲಕ್ಷ್ಮಿಗೆ ಹಾಗಲ್ಲ. ದೇವರಿಗೆ ಸಮರ್ಪಣೆ ನೀ ಮಾಡು. ದೇವರಿಗೆ ಇಷ್ಟು ಸಕ್ಕರೆ ಇಟ್ಟು ನೈವೇದ್ಯ ಮಾಡಬೇಕು. ಅದೇ ಸಕ್ಕರೆಯನ್ನು ನಾಳೆ ಉಪಯೋಗಿಸ್ಬೇಕು, ಇವತ್ತಿಲ್ಲ. ಆ ಸಕ್ಕರೆ ನೈವೇದ್ಯ ಅಂತ ನಾವು ತಗೊಳ್ಳೋಂಗಿಲ್ಲ. ಸಕ್ಕರೆನೋ, ಗೋಡಂಬಿನೋ, ದ್ರಾಕ್ಷಿನೋ ನೈವೇದ್ಯಕ್ಕೆ ಇಡು. ಯಾರು ಬೇಡ ಅಂತಾರೆ, ಇಡು. ಒಂದು ತುಳಸಿನೂ ಹಾಕು, ತೀರ್ಥನೂ ಹಾಕು, ಕೃಷ್ಣಾರ್ಪಣಮಸ್ತು ಅಂತ ಅಷ್ಟಾಕ್ಷರ ಮಂತ್ರಗಳಿಂದ ಬೇಡು. ಆದರೆ ಅಲ್ಲೇ ಇರಬೇಕು ಅದು. ಅದನ್ನು ತೆಗೆದು ನೀನು ಅಡುಗೆ ಹಾಕಂಗಿಲ್ಲ, ಯಾವುದಕ್ಕೂ ಹಾಕಂಗಿಲ್ಲ. ಯಾಕೆ? ಲಕ್ಷ್ಮಿಗೆ ನೈವೇದ್ಯ ಇಲ್ಲ. ಲಕ್ಷ್ಮಿ ಉಪವಾಸದಲ್ಲಿದ್ದಾಳೆ. ಲಕ್ಷ್ಮಿ ಉಪವಾಸದಿದ್ದಾಗ ನಾವು ತೊಗೊಳಂಗಿಲ್ಲ. ಸೊ ದೇವರಿಗೆ ರೆಸ್ಟ್ರಿಕ್ಷನ್ಸೇ ಇಲ್ಲ. ಅದಕ್ಕೆ ಅವನ ಅಲಂಕಾರ ನೋಡಿರಿ ಎಷ್ಟು ಸೂಪರಾಗಿ ಮಾಡ್ಕೊಂಡು ಇಡೀ ದೇವಸ್ಥಾನವೇ ಜಗ 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 ಅಂತ ಇರ್ತದೆ. ಲಕ್ಷ್ಮಿಗಿಲ್ಲ, ಅದರಿಂದ ನಮಗಿಲ್ಲ. ಹಾಗಾಗಿ ದೇವರಿಗೆ ಎಲ್ಲಿ ಕಂಪೇರು ಮಾಡೋಕ್ಕಾಗಲ್ಲ. ದೇವರಿಗೆ ನಮಗೂ ಲಕ್ಷ್ಮಿ ನಮ್ಗೆ ಆಜ್ಞಾ ಮಾಡಿದ್ದಾಳೆ, ವಾಯುದೇವರು ಹೇಳಿದ್ದಾರೆ. ಅವ್ರು ಏನು ಹೇಳ್ತಾರೋ ಅದರಂತೆ ನಾವು ಕೇಳೋ ಅಷ್ಟೇ ನಮ್ಮ ಕೆಲಸ. ಖಂಡಿತ ಗುರುಜಿ. ಇನ್ನು ಕೆಲವರು, ಈಗ ನೀವು ಹೇಳಿದ್ರಿ ಅಶಕ್ತರು ಅಂತ, ಈಗ ಒಂದು ಹೊತ್ತು ಉಪವಾಸ ಮಾಡ್ತಾರೆ, ಇನ್ನು ಉಳಿದ ಟೈಮಲ್ಲಿ ತಿಂತಾರೆ. ಸೊ ಇದು ಎಷ್ಟು ಸರಿ? ಹೇಗಿರ್ಬೇಕು ಅವರ ದಿನಚರಿ? ಅಂದರೆ ಕಂಪ್ಲೀಟ್ ಆಗಿ ನಿರ್ಜಲ. ನಾನು ಹೇಳ್ತೀನಿ ನೋಡ್ರಿ, ಅಸಕ್ತರು ಅಂದ್ರೆ ಯಾರು? ಬಸರೆಯರು. ಹೊಟ್ಟೆಯಲ್ಲಿ ಇನ್ನೊಂದು ಜೀವ ಇರುತ್ತೆ, ಅದು ಕವ ಅಂತ ತಿಂತಿರ್ತಾರೆ. ನೀವು ಕೊಡೋ ಆಹಾರವೇ ಅದಕ್ಕೆ. ಹಾಗಾಗಿ ಮಾಡಲಿಕ್ಕಾಗಲ್ಲ. ನಿಮ್ಗೆ ಯಾವ ರೆಸ್ಟ್ರಿಕ್ಷನ್ಸು ಹೇಳೇ ಇಲ್ಲ. ಕೃಷ್ಣ ಪರಮಾತ್ಮನೇ ಹೇಳಿಲ್ಲ, ಬಿಟ್ಬಿಡಿ ಅವ್ರು ತಂಡೆಗೆ ಹೋಗ್ಬೇಡ, ಬಿಡಿ, ಅವ್ರು ಏನಾದ್ರು ತಿನ್ನಲಿ. ಅವು ಇವತ್ತೇ ಹೆಚ್ಚಿಗೆ ಬೈಕಗಳು ಬರ್ತವೆ ಬಸರೆಯರಿಗೆ. ಅದು ತಿನ್ನಬೇಕು, ಮಾನ್ಕ ತಿನ್ನಬೇಕು, ತಿನ್ನು ಏನಾದ್ರು ತಿನ್ನು, ನೀನೇನು ಹೇಳಲ್ಲ. ಬಾಣಂತಿಯರು ಇನ್ನೊಂದು ಹುಟ್ಟಿದ್ದ ಆಯಿತು ಮಗು, ಜಗತ್ತಿಗೆ ತಾಯಿ ತಂದುಕೊಟ್ಲು. ಈ ದೇಹ ನೋಡಿ ಹಿಡ್ದು ಬೆಳೆಸಿಟ್ಟಿದ್ದಾಳೆ. ಅವಳಿಗೆ ಕೊಟ್ಟವಳಿಗೆ ನಾವೇನು ಮಾಡಬೇಕು? ಅವಳು ಪಾಪ ಅವಳು ತಿಂದದ್ದು ಒಂದು ರಕ್ತಸ್ರಾವ ಆಗಿ ಬದುಕಿದ್ದಾಗ ಅವಳಿಗೆ ನಾವು ರೆಸ್ಟ್ರಿಕ್ಷನ್ಸ್ ತೊಗೊಳಂಗೇ ಇಲ್ಲ. ಅವ್ಳಿಗಿಲ್ಲ. 80 ವರ್ಷ ಎಷ್ಟು ಸಾಧನೆ ಮಾಡಿರ್ತಾರೆ, ಎಷ್ಟು ಇಂಥ ಉಪವಾಸಗಳು ಮಾಡಿರ್ತಾರೆ. ಲೆಕ್ಕ ಹಾಕ್ಕೊಳ್ಳಿ, 80 ವರ್ಷಕ್ಕೆ ಹೆಚ್ಚು ಕಡಿಮೆ 24 ಎಷ್ಟು ಮಾಡಿರ್ತಾರೆ. ಮಾಡಿರಬಹುದು.
ಮಾಡದೇ ಇರ್ಬೋದಾ? ಮಾಡಲಿದ್ದವ್ರನ್ನಲ್ಲ, ಮಾಡಿರ್ಬೋದು. ಮಾಡಿದವ್ರಿಗೆ ರೆಸ್ಟ್ರಿಕ್ಷನ್ ಮಾಡಬೇಡಿ ಪಾಪ. ಅವ್ರಿಗೆ ಮಗು ಇದ್ದಂಗೆ ಅವರು 80 ವರ್ಷ, ಕಣ್ಣು ಕಾಣಿಸಲ್ಲ, ಕಿವಿ ಕೆಲಸ, ನಡೆಯೋಕ್ಕಾಗಲ್ಲ, ಏನೇನೋ ಇರ್ತಾರೆ, ಅಶಕ್ತರು ಬೇಡ. ಪುಟಾಣಿ ಮಕ್ಕಳು 12 ವರ್ಷದ ತನಕ, ಈಗೆಲ್ಲ 8 ವರ್ಷದ ತನಕ ದೇವರಿಗೆ ಸಮಾನ. ಮತ್ತೆ ತಿರ್ಗಾ ದೇವರೇ ಪ್ರಾಜ್ಞನಾಮಕ ಪರಮಾತ್ಮ ಆಲಿಂಗನ ಮಾಡಿ ಮಲಸ್ಕೋತಾನಂತೆ. ಪ್ರಜ್ಞೆ ತಪ್ಪೈತು ಅಂತಲ್ಲ, ಪ್ರಾಜ್ಞ ಅಂತ ಅವನ ಹೆಸರು, ದೇವರ ಹೆಸರು. ತಬ್ಬುಕೊಂಡು ಮಲಗಿಸ್ಕೋತಾನಂತೆ, ತಡ್ತಾನಂತೆ. ನರಸಿಂಹ ರೂಪದಲ್ಲಿ ಹೆದರಿಸ್ತಾನಂತೆ, ಕೃಷ್ಣ ರೂಪದಲ್ಲಿ ಆಟ ಆಡಿಸ್ತಾನಂತೆ. ನಗ್ತವೆ ಮಕ್ಕಳು, ಬೆಚ್ಚಿ ಬೀಳ್ತವೆ, ಎರಡೂ ಉಂಟು. ಆ ಮಕ್ಕಳಿಗೂ ರೆಸ್ಟ್ರಿಕ್ಷನ್ಸ್ ಇಲ್ಲ, ಆರೋಗ್ಯ ಇಲ್ಲ, ಆಸ್ಪತ್ರೆಯಲ್ಲಿ ಈಗಲೋ ಆಗಲೋ ಅಂತ ಪ್ರಾಣ ಬಿಡ್ತಾರೆ. ಆಹಾರ ನಾನು ತಿನ್ನಲ್ಲ, ಏಕಾದಶಿ ಅವೆಲ್ಲ ಹೇಳಲ್ಲ. ನಮಗೂ ಶಾಸ್ತ್ರ ಹೇಳುವವರೆಗೂ ಶಾಸ್ತ್ರಕ್ಕೂ ಮಾನವೀಯತೆ ಇದೆ, ಅದರಂತೆ ಮಾಡಿ. ಆದರೆ ಏಕಾದಶಿ ವಿಚಾರ ಏನು ಅನ್ನುವ ಕೂಲಂಕುಷ ಮಾಹಿತಿ ತಿಳ್ಕೊಳ್ಳಿ, ಶಕ್ತಿ ಉಳ್ಳವರು ಮಾಡಿ. ಖಂಡಿತ ಗುರುಜಿ. ಇನ್ನು ಇವತ್ತು ಏಕಾದಶಿಯ ದಿನ ಯಾವ ಮಂತ್ರವನ್ನು ಜಪಿಸಬೇಕು ಅಂತ ಮನೆಯಲ್ಲಿ? ವಿಷ್ಣು ಸಹಸ್ರನಾಮ. ಶ್ರೀ ಅಕ್ಕಾಂತಾಯ ಕಲ್ಯಾಣ ನಿಧಯೇ ನಿಧಯರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಂ. ವಿಷ್ಣುವಿನ ಆದ್ಯತೆ ಧನುರ್ಮಾಸಕ್ಕೆ ಏಕಾದಶಿ ದಿವಸ ಭಾಳ ಪಟ. ನೀ ಯಾವ ದೇವ್ರು ಬೇಕಾದ್ರೆ ಒಟ್ಟಲ್ಲಿ ಪ್ರಾರ್ಥನೆ ಮಾಡಪ್ಪ. ನೀನು ಒಂದೇನೇ ಹೇಳಬೇಕು ಅಂತಿಲ್ಲ, ನಿಂಗೆ ತಿಳಿದಿದ್ದು ಏನೇನು ಗೊತ್ತಿರ್ತದೋ ಅವನ್ನೆಲ್ಲ ಹೇಳು. ಖಂಡಿತ ಗುರುಜಿ. ಇನ್ನು ದೇವಸ್ಥಾನದಲ್ಲಿ ಇವತ್ತು ಅದೇ ವೈಕುಂಠ ದ್ವಾರ ಅಂತ ಮಾಡಿರ್ತಾರೆ. ಸೊ ವೈಕುಂಠ ದ್ವಾರದ ಒಳಗೆ ಪ್ರವೇಶ ಮಾಡೋದು ಇದು ಎಷ್ಟು ವಿಶೇಷ ಅಂತ? ವೈಕುಂಠ ದ್ವಾರದಿಂದ ದೇವರ ದರ್ಶನ. ವೈಕುಂಠ ಬಾಗಿಲು ಪ್ರತಿ 12 ತಿಂಗಳು ಮುಚ್ಚಿರುತ್ತೆ, ಇವತ್ತು ಮಾತ್ರ ಓಪನ್ ಇರುತ್ತೆ. ಮೇನ್ ಡೋರ್ ಮುಚ್ಚಿಬಿಡ್ತಾರೆ, ಈ ಡೋರ್ ಓಪನ್ ಇರುತ್ತೆ. ಹಿಂಗೆ ಹೋಗೋದೇ ಸ್ವಲ್ಪ ಡಿವಿಯೇಷನ್ ತೊಗೊಂಡು ಹೋಗು. ದಾರಿ ಇದೇ ಹಾದಿನಿ ಹಿಡಿ ನಿನ್ನ ಎದುರಿಗೆ ವೈಕುಂಠ ನಡಿ ಅಂದರು ದಾಸರಾಯರ ಮಾತು. ಇದೇ ದಾರಿ ಹಿಡಿ, ನೀನು ವೈಕುಂಠಕ್ಕೆ ಹೋಗುವ ದಾರಿ ಯಾವುದು? ನೀನು ಹತ್ತಿರ ಹೋಗಲಿಕ್ಕೆ ಉಪವಾಸದಿಂದ ದೇಹದಂಡನೆ ಮಾಡ್ಕೋತಾ ಭಗವಂತನ ಸ್ಮರಣೆ ಮಾಡ್ತಾ ವಿಷ್ಣು ಸಹಸ್ರನಾಮ ಇತ್ಯಾದಿ ಶ್ಲೋಕ ಹೇಳ್ತಾ ಹತ್ತಿರ ಹೋಗು. ಅದು ಹೋಗ್ಲಿಕ್ಕೆ ವೈಕುಂಠ ದ್ವಾರದ ದರ್ಶನ 3 days 10 days ಒಬ್ಬೊಬ್ಬರು ಒಂದೊಂದು ಆ ಮಠದ ಆ ದೇವಸ್ಥಾನದ ಆಡಳಿತ ಮಂಡಳಿಗಳು ಈ ಥರ ಮಾಡಿರ್ತಾರೆ. ಅದರ ದ್ವಾರ ಹೋಗಿ ವೈಕುಂಠ ದ್ವಾರ ದರ್ಶನ ಮಾಡಿದರೆ ನಾವು ವೈಕುಂಠಕ್ಕೆ ಹೋಗೋಕ್ಕೆ ಒಂದು ಚಾನ್ಸಸ್ ಬರಬಹುದು. ಖಂಡಿತ ಗುರುಜಿ. ಇನ್ನು ಅದೇ ಇವತ್ತು ಉಪವಾಸ ಮಾಡೋರು ನಾಳೆ ದ್ವಾದಶಿಯ ದಿನ ಉಪವಾಸವನ್ನು ಬಿಡಬೇಕಾ ಹೇಗೆ ಅಂತ? ಉಪವಾಸ ಏನಕ್ಕೆ ಮಾಡಿ, ದಶಮಿ, ಏಕಾದಶಿ, ದ್ವಾದಶಿ ದಿನಗಳಲ್ಲಿ ಅಶನ ಅಂದರೆ ಊಟ 2 ತುಣ್ಣುತ. ಅಂದರೆ ಈ 3 ದಿನಗಳು ಕೂಡ ರಾತ್ರಿ ಹೊತ್ತು ಊಟ ಇಲ್ಲ, ಏಕಾದಶಿ ಫುಲ್ ಊಟ ಇಲ್ಲ. ದಶಮಿ, ಏಕಾದಶಿ, ದ್ವಾದಶಿ ಹರಿದಿನ ಅಂತ ಹೆಸರು. ದ್ವಾದಶಿ ದಿನಗಳಲ್ಲಿ ಅಶನ 2 ತುಣ್ಣುತ. ತಾಂಬೂಲ ಸೇವನೆ ಇಲ್ಲ, ಗಸಗಸನೆ ತಾಂಬೂಲ. ಪಶುವಿನಂದಲಿ ಮೆದ್ದು, ಹಸುಗ ನೀವು ಒಂದು ಹುಲ್ಲು ಕೊಟ್ಟರೆ ಅದೇನು ಮಾಡಿ ಸುಮ್ಮನೆ ತಿನ್ನತ್ತೆ. ಆ ಥರ ಸೊಪ್ಪು ತಿನ್ನೋದಲ್ಲ. ಕುಸುಮಗಂಧಿಯನ್ನು ಒಲಿಸುತ್ತಾ ಯಾವ ಸಂಸಾರದ ಸುಖನೂ ಈ 3 days ಇಲ್ಲ. ದೂರವಿರಿ, ದೇಹ ದಂಡನೆ ಮಾಡಿ ಭಗವಂತನಲ್ಲೇ ನಿಸ್ವಾರ್ಥದಿಂದ ಸೇವೆ ಮಾಡ್ರಿ, ಮನಸ್ಸನ್ನು ಇಡ್ರಿ, ಖಂಡಿತ ಒಳ್ಳೆಯದಾಗ್ತದೆ. ಖಂಡಿತ ಗುರುಜಿ. ಆಗಲೇ ಹೇಳಿದಾಗ ಈಗ 24 ಏಕಾದಶಿ ಇರುತ್ತೆ. ಈಗ ಬೇರೆ ಏಕಾದಶಿಯಲ್ಲಿ ಉಪವಾಸ ಮಾಡೋಕೆ ಆಗದಲ್ಲೇ ಇರೋರು ಈ ಒಂದು ದಿನ ಉಪವಾಸ ಮಾಡಿದ್ರೆ ನೋ ಎಕ್ಸ್ಕ್ಯೂಸ್. ನಾ ಹೇಳಿದ್ನಲ್ಲ, ಎಲ್ಲ ಏಕಾದಶಿನೂ ಉಪವಾಸ ಮಾಡಬೇಕು. ಅಟ್ಲೀಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಬಿಟ್ಟಿದ್ದು ಸರಿ, ಮಾಡಿದ್ದು ತಪ್ಪು ಅಂತಂದರೆ ಅದು ತಪ್ಪದು. ಏಕಾದಶಿ ದೀಕ್ಷೆ ಇರಲಿ, ಅನಿವಾರ್ಯ ಸಂದರ್ಭ ತಿಂದುಬಿಟ್ಟೆ ವೈಕುಂಠ ಏಕಾದಶಿ ಅಟ್ಲೀಸ್ಟ್ ನಾವು ಸುಮ್ಮನೆ ಇದ್ದೀವಿ. ಯಾಕೆಂದರೆ ವೈಕುಂಠ ಏಕಾದಶಿ ಯಾರು ಮಾಡ್ತೀನಿ ಅಂತೆಲ್ಲಪ್ಪ, ಸಂತೋಷ ಮಾಡು. 24 ಯಾಕೆ, ಯಾವಾಗ ಕೆಲವು ಟೈಮಲ್ಲಿ 2 ಏಕಾದಶಿ ಬರುತ್ತೆ. 2 ಏಕಾದಶಿ, ಅದು ನಕ್ಷತ್ರಗಳ ತಿಥಿ ವಾರದ ಪ್ರಕಾರ 2 ಏಕಾದಶಿ 2 ದಿನ ಉಪವಾಸ ಮಾಡಬೇಕಾಗತ್ತೆ. ಮಾಡ್ಬೋದಾ? ಏನಾಗಲ್ಲ, ಏನೂ ಆಗಲ್ಲ. 13 days ಅದೆಷ್ಟೋ ದಿನದವರೆಗೂ ಫುಲ್ ಉಪವಾಸ ಇದ್ದರೂ ಮನುಷ್ಯ ಸಾಯಲ್ವಂತೆ. ಅದು ಸ್ಟ್ಯಾಟಿಸ್ಟಿಕ್ಸ್ ಇದೆ. 8 ದಿನ ನಿರಾಹಾರ ಆಗಿ ನೀರಿಲ್ಲದೆ, ಊಟವಿಲ್ಲದೆ, ಆಹಾರ ಸೇವನೆ ಇಲ್ಲದೆ ಬದುಕಬಹುದು ಅಂದರೆ 13.5 ದಿನ ಏನೋ ಬದುಕಬೋದಂತೆ. 13 ದಿನ ಕರೆಕ್ಟ್, ನನಗೆ ಅಷ್ಟು ಜ್ಞಾನ ಇಲ್ಲ. ಎಷ್ಟೋ ದಿನ 13-14 ದಿನದವರೆಗೂ ವಿತೌಟ್ ಊಟ ತಿಂಡಿ ನೀರು ಬದುಕುವ ಸಾಧ್ಯತೆಗಳು ಉಂಟು. ಅಟ್ಲೀಸ್ಟ್ ಒಂದಿನ ದೇವ್ರ ಸೇವಕ್ಕೋಸ್ಕರ ಟ್ರೈ ಮಾಡಿ. ನಿಮ್ಗೆ ಅದೇ ದ್ವಾದಶಿಯ ಬೆಳಿಗ್ಗೆ ಸಿಗುವ ಆನಂದ ಇನ್ಯಾವುದರಲ್ಲೂ ಸಿಗಲ್ಲ.
ನಾವು ಘೋರ ಅಪರಾಧ ಮಾಡ್ತಿದ್ದೀವಿ ಏಕಾದಶಿ ದಿವಸ ತಿಂದುಬಿಟ್ಟು ಅಂತ ಮನಸ್ಸಿಗೆ ಬರಬೇಕು. ಆಗ ನಿಮ್ಗೆ ಅಯ್ಯೋ ತಪ್ಪು ಮಾಡಿದೆ ಅಂತ ಅನಿಸ್ಬೇಕು. ಅಟ್ಲೀಸ್ಟ್ ತಪ್ಪು ಅಂತನ್ನಿ, ತಿಂದಿದ್ದೇ ಸರಿ ಅಂತ ವಾದ ಬೇಡ. ಖಂಡಿತ ಗುರುಜಿ. ಇನ್ನು ಈ ವಿಶೇಷ ದಿನದಂದು ನಮ್ಮ ವಾಹಿನಿಗೆ ಬಂದು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೈಕುಂಠ ಏಕಾದಶಿಯ ವಿಶೇಷತೆ, ಮಹತ್ವ ಹಾಗೂ ಆಚರಣೆಯ ಬಗ್ಗೆ ಬಹಳಷ್ಟು ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.